Welcome to Get Solutions. This is your Lokesh. So in this session, we are going to discuss the remaining concepts in case of risk management derivatives under sixth module. And already we had a discussion in physical class. That is the different types. That is what is derivatives and what is the financial risk. How this financial risk will be going to increases with the capital structure, and derivative commodities andre ಏನು, and understanding of the commodity market and derivative commodities. So derivative commodities ಯಾವ್ದಾದ್ರು ಬರುತ್ತೆ ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡಿದ್ವಿ, and why the derivative contract is a significance, whether it is significant or not to reduce the risk or to hedge the risk ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡಿದ್ವಿ. ಸೊ ಅದೇ ರೀತಿನಲ್ಲಿ ದ ಮೇಜರ್ ಪಾರ್ಟಿಸಿಪೆಂಟ್ಸ್ ಇನ್ ದ ಡಿರೈವೇಟಿವ್ ಮಾರ್ಕೆಟ್. ಸೊ ಯಾವ ರೀತಿನಲ್ಲಿ ಈ ಪರ್ಸನ್ಸ್ ಬಂದ್ಬಿಟ್ಟು ಡಿರೈವೇಟಿವ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತಾರೆ, ವಾಟ್ ಈಸ್ ದ ಇಂಟೆನ್ಷನ್ ಆಫ್ ದಿ ಆರ್ಬಿಟ್ರೇಜರ್ಸ್ ಅಂಡ್ ಹೆಡ್ಜರ್ಸ್ ಅಂಡ್ ಸ್ಪೆಕ್ಯುಲೇಟರ್ಸ್ ಅನ್ನೋದನ್ನ ನಾವು ಫಿಸಿಕಲ್ ಕ್ಲಾಸ್ ಅಲ್ಲೇ ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಹೆಡ್ಜಿಂಗ್ ಕಾನ್ಸೆಪ್ಟ್ ನ ಡಿಸ್ಕಷನ್ ಮಾಡಿದ್ವಿ. ದ ಮೇಜರ್ ಹೆಡ್ಜಿಂಗ್ ಟೂಲ್ಸ್ ಅಂತ ಹೇಳ್ಬಿಟ್ಟು ನಾವು 2 ಕಾನ್ಸೆಪ್ಟ್ಸ್ ನ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಫ್ಯೂಚರ್ಸ್ ಮತ್ತೆ ಫಾರ್ವರ್ಡ್. ಸೊ ದ ಡಿಫರೆನ್ಸ್ ಬಿಟ್ವೀನ್ ದ ಫ್ಯೂಚರ್ಸ್ ಅಂಡ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಸಹ ವಿತ್ ಎಕ್ಸಾಂಪಲ್, ಯಾವುದು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗುತ್ತೆ, ಯಾವುದು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗೋದಿಲ್ಲ, ಅಂಡ್ ವಿಚ್ ಕಾಂಟ್ರಾಕ್ಟ್ ಈಸ್ ದ ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಅಂಡ್ ವಿಚ್ ಕಾಂಟ್ರಾಕ್ಟ್ ಈಸ್ ದ ನಾಟ್ ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಆಪ್ಷನ್ಸ್. ಸೊ ಆಪ್ಷನ್ಸ್ ಅಂತ ಹೇಳಿದ ತಕ್ಷಣ ಪ್ರತಿಯೊಬ್ಬರಿಗೂ ಏನ್ ಅರ್ಥ ಆಗುತ್ತೆ ಅಥವಾ ಏನ್ ನೆನಪಿಗೆ ಬರುತ್ತೆ ಅಂತ ಹೇಳಿದ್ರೆ, ಮಲ್ಟಿಪಲ್ ಚಾಯ್ಸ್ ಆಫ್ ಕ್ವಶನ್ಸ್, ರೈಟ್? ಸೊ ಒಂದು ಕ್ವಶನ್ಗೆ 4 ಆಪ್ಷನ್ಸ್ ಕೊಟ್ಟಿದ್ರ ಅಂತ ಹೇಳಿದ್ರೆ, ಯು ಹ್ಯಾವ್ ಎ ರೈಟ್ ಟು ಆನ್ಸರ್ ಫ್ರಮ್ ದ 4 ಆಪ್ಷನ್ ಓನ್ಲಿ. ನಿಮಗೆ ಆ 4 ಆಪ್ಷನ್ ಅಲ್ಲಿ ಯಾವ್ದನ್ನು ಎಲಿಮಿನೇಟ್ ಮಾಡೋದಕ್ಕೂ ಆಗೋದಿಲ್ಲ, ಇನ್ನೊಂದು ಜಾಯಿನ್ ಮಾಡೋದಕ್ಕೂ ಆಗೋದಿಲ್ಲ, ರೈಟ್? ಸೊ ದಟ್ ಈಸ್ ಕಾಲ್ಡ್ ಆಸ್ ಅನ್ ಆಪ್ಷನ್. ಸೊ ಆಪ್ಷನ್ ವಿಲ್ ಗಿವ್ಸ್ ದ ರೈಟ್ಸ್ ಟು ದ ಪರ್ಸನ್ ಬಟ್ ನಾಟ್ ಆಬ್ಲಿಗೇಷನ್ ಟು ಬೈ ಆರ್ ಸೆಲ್. ಸೊ ಈ ಒಂದು ಮೀನಿಂಗ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಜನರಲಿ ಆಪ್ಷನ್ಸ್ ವಿಲ್ ಗಿವ್ಸ್ ದ ರೈಟ್ಸ್ ಅಂದ್ರೆ ಇದು ಒಬ್ಬ ಪರ್ಸನ್ಗೆ ಅಥವಾ ಒಬ್ಬ ಇನ್ವೆಸ್ಟರ್ಸ್ಗೆ ಅಥವಾ ಒಬ್ಬ ಇಂಡಿವಿಜುವಲ್ಗೆ ರೈಟ್ಸ್ ನ ಕೊಡುತ್ತೆ. ಬಟ್ ಯಾವುದೇ ರೀತಿನಲ್ಲೂ ಅಷ್ಟೇ ಆ ವಿತ್ ಇನ್ ಟೈಮ್ ಡ್ಯೂರೇಷನ್ ಅಲ್ಲಿ ಅದನ್ನ ಬೈ ಮಾಡೋದಕ್ಕೆ ಮತ್ತೆ ಸೆಲ್ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಜಸ್ಟ್ ಅಸ್ಯೂಮ್ ಯು ಆರ್ ಟ್ರಾವೆಲಿಂಗ್ ಫ್ರಮ್ ಕೋಲಾರ್ ಬಸ್ ಸ್ಟ್ಯಾಂಡ್ ಟು ಪೀಸ್ ಸೆಂಟರ್. The conductor will issue the ticket. Tell me, what is the duration to travel from the Kolar bus stand to PG Center? Assume that is 25 minutes to 30 minutes. So conductor ನಿಮ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, the duration and ಆ ಟಿಕೆಟ್ ಎಲ್ಲಿವರೆಗೂ ವ್ಯಾಲಿಡ್ ಆಗಿರುತ್ತೆ, ಓನ್ಲಿ ಫಾರ್ ದ 30 minutes. ಆರ್ ಕೋಲಾರ್ ಬಸ್ ಸ್ಟ್ಯಾಂಡ್ ಇಂದ ಪಿ ಜಿ ಸೆಂಟರ್ಗೆ ಹೋಗುವವರೆಗೂ ಆ ಒಂದು ಟಿಕೆಟ್ ನಿಮಗೆ ಅಥವಾ ಆ ಟಿಕೆಟ್ ನಿಮಗೆ ರೈಟ್ಸ್ ಕೊಡುತ್ತೆ. ಏನಕ್ಕೆ? ಟ್ರಾವೆಲ್ ಮಾಡೋದಕ್ಕೆ. ಪಿ ಜಿ ಸೆಂಟರ್ ಆದ್ಮೇಲೆ ಟ್ರಾವೆಲ್ ಮಾಡೋದಕ್ಕೆ ನಿಮ್ಗೆ ರೈಟ್ಸ್ ಇರುತ್ತಾ? ನೋ. ಅಂದ್ರೆ 25 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಅಲ್ಲಿ ಆ ರೈಟ್ಸ್ ಮುಗಿದೋಗ್ಬಿಡುತ್ತೆ. ಆ ಒಂದು ಟಿಕೆಟ್ ನ ನೀವು ಬೇರೆಯವ್ರಿಗೆ ಸೆಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದಟ್ ಮೀನ್ಸ್ the option will gives the rights but not obligations to buy or sell. ಫಿಲ್ಮ್ ಟಿಕೆಟ್ ಅಷ್ಟೇ. ಓಕೆ, ಆ ಒಂದು 3 hour ಡ್ಯೂರೇಷನ್ ಅಲ್ಲಿ ಅದು ವ್ಯಾಲಿಡ್ ಇರುತ್ತೆ. 3 hour ಆದ್ಮೇಲೆ ಅದು ವ್ಯಾಲಿಡ್ ಇರೋದಿಲ್ಲ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಆಪ್ಷನ್ ವಿಲ್ ಗಿವ್ ದ ರೈಟ್ಸ್ ಬಟ್ ನಾಟ್ ಆಬ್ಲಿಗೇಷನ್ ಟು ಸೆಲ್. ಸೊ ಇಲ್ಲಿ ನಮಗೆ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ಷನ್ಸ್ ನಾವು ನೋಡಬಹುದು. ಒಂದು ಕಾಲ್ ಆಪ್ಷನ್ ಮತ್ತೆ ಇನ್ನೊಂದು ಪುಟ್ ಆಪ್ಷನ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ವಾಟ್ ಈಸ್ ದ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಅಂತ ಹೇಳಿದ್ರೆ, ಜನರಲಿ ಕಾಲ್ ಆಪ್ಷನ್ ಅಂತ ಹೇಳಿದ್ರೆ, ಕಾಲ್ ಆಪ್ಷನ್ ಇಸ್ ದ ಕಾಂಟ್ರಾಕ್ಟ್ ದಟ್ ಗಿವ್ಸ್ ದ ರೈಟ್ಸ್ ಟು ದ ಬೈಯರ್ ಟು ಬೈ ದ ಅಂಡರ್ಲೈಯಿಂಗ್ ಅಸೆಟ್ ಅಟ್ ಎ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಥವಾ ಸ್ಟ್ರೈಕ್ ಪ್ರೈಸ್ ಅಟ್ ಎನಿ ಟೈಮ್ ಅಪ್ ಟು ದ ಎಕ್ಸ್ಪಿರೇಷನ್ ಡೇಟ್. ಯಾವುದೋ ಒಂದು ಕಾಂಟ್ರಾಕ್ಟ್ ಗೆ ಎಂಟರ್ ಆಗಿದ್ದೀವಿ ಅಂತ ಹೇಳಿದ್ರೆ, ಆ ಕಾಂಟ್ರಾಕ್ಟ್ ನಾಳೆ ಅಥವಾ ನಾಳಿದ್ದು ಎಂಡ್ ಆಗುತ್ತೆ. ಬಟ್ ದ ಲಾಸ್ಟ್ ಡೇಟ್ ಇಸ್ ಡೇ ಆಫ್ಟರ್ ಟುಮಾರೋ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ, ಆ ಕಾಂಟ್ರಾಕ್ಟ್ ಒಳಗಡೆ ಈ ಕಾಲ್ ಆಪ್ಷನ್ ರೈಟ್ಸ್ ನ ಕೊಡುತ್ತೆ ಆ ಪರ್ಸನ್ಗೆ. ಅದನ್ನ ಬೈ ಮಾಡ್ಕೊಂಡ್ಬಿಡ್ಬೇಕು ಅಂದ್ರೆ ನಾಳಿದ್ದು ಒಳಗಡೆ ನಾನು ಬೈ ಮಾಡ್ಕೊಂಡ್ಬಿಡ್ಬೇಕು ಅಂತ ಹೇಳಿದ್ರೆ ಅದು ಕಾಲ್ ಆಪ್ಷನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಸಿಮಿಲರ್ ವೇ ಪುಟ್ ಆಪ್ಷನ್ ಅಂತ ಹೇಳಿದ್ರೆ, ಎಕ್ಸ್ಪಿರೇಷನ್ ಆಗೋದಕ್ಕಿಂತ ಮುಂಚೆ ಸೆಲ್ ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಹೇಳೋದನ್ನ ನಾವು ಪುಟ್ ಆಪ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ದಟ್ ಈಸ್ ದ ಕೇಸ್. ಎ ಪುಟ್ ಆಪ್ಷನ್ ಗಿವ್ಸ್ ದ ರೈಟ್ಸ್ ಟು ದ ಕಾಂಟ್ರಾಕ್ಟ್ ಹೋಲ್ಡರ್ ಆರ್ ದ ಬೈಯರ್ ದ ರೈಟ್ ಟು ಸೆಲ್ ದಿ ಅಂಡರ್ಲೈಯಿಂಗ್ ಅಸೆಟ್ಸ್ at a strike price at any time up to the expiration
ಡೇಟ್. ಸೊ ಎಕ್ಸ್ಪಿರೇಷನ್ ಡೇಟ್ ಒಳಗಡೆ ಅಥವಾ ಆನ್ ದಿ ಎಕ್ಸ್ಪಿರೇಷನ್ ಡೇಟ್ ಅದನ್ನ ಸೆಲ್ ಮಾಡೋದಕ್ಕೆ ರೈಟ್ಸ್ ಏನಾದ್ರು ಕೊಟ್ರೆ ಅದನ್ನ ಪುಟ್ ಆಪ್ಷನ್ ಅಂತ ಕರಿತೀವಿ. ಬೈ ಮಾಡೋದಕ್ಕೆ ಏನಾದ್ರು ರೈಟ್ಸ್ ಕೊಟ್ರೆ ಅದನ್ನ ನಾವು ಕಾಲ್ ಆಪ್ಷನ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಅಂಡ್ ನೆಕ್ಸ್ಟ್ and the next slide, ಜನರಲಿ ಸೊ ಆಗ ನಾವು ಬೇಸಿಕ್ ಆಗಿ ಆಪ್ಷನ್ ಅಂದ್ರೆ ಏನು, ಕಾಲ್ ಆಪ್ಷನ್ ಅಂದ್ರೆ ಏನು ಅಂತ ಡಿಸ್ಕಷನ್ ಮಾಡ್ತೀವಿ. ನಾವು ವಾಟ್ ಈಸ್ ಕಾಲ್ ಆಪ್ಷನ್ ಅಂತ ಹೇಳಿದ್ರೆ, ಸಿ ಕಾಲ್ ಆಪ್ಷನ್ ಅಂತ ಹೇಳಿದ್ರೆ ಬೈ ಮಾಡೋದಕ್ಕೆ ರೈಟ್ಸ್ ನ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೀವಿ. ಸೊ ಇಯರ್ ದೇರ್ ಇಸ್ ಅ ಕಾನ್ಸೆಪ್ಟ್ ದಟ್ ಈಸ್ ಅ ಬುಲಿಶ್ ಅಂಡ್ ಬಿಯರಿಶ್. ಸೊ ಫಸ್ಟ್ ಬುಲಿಶ್ ಮತ್ತೆ ಬಿಯರಿಶ್ ಗೆ ನಾವು ಬುಲಿಶ್ ಅಥವಾ ಬಿಯರಿಶ್ ಬಗ್ಗೆ ಡಿಸ್ಕಷನ್ ಮಾಡೋದಾದ್ರೆ, ಸಿ ಬುಲಿಶ್ ಆಗಿ ಥಿಂಕ್ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ವಿ ಆರ್ ಗೋಯಿಂಗ್ ಟು ಥಿಂಕ್ ಅಬೌಟ್ ದಿ ಫ್ಯೂಚರ್ ಸ್ಟಾಕ್ಸ್. ಅಂದ್ರೆ ಫ್ಯೂಚರ್ ಅಲ್ಲಿ ಸ್ಟಾಕ್ ಜಾಸ್ತಿ ಅಂದ್ರೆ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗೋಗುತ್ತೆ ಅಂತ ಏನಾದ್ರು ಥಿಂಕ್ ಮಾಡಿದ್ರೆ ಅದನ್ನ ನಾವು ಬುಲಿಶ್ ಆಗಿ ಥಿಂಕ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇನ್ ಸಿಮಿಲರ್ ವೇ ಫ್ಯೂಚರ್ ಅಲ್ಲಿ ಸ್ಟಾಕ್ ಪ್ರೈಸ್ ಗೋಸ್ ಡೌನ್ ಅಂತ ಅಥವಾ ಫ್ಯೂಚರ್ ಅಲ್ಲಿ ಸ್ಟಾಕ್ ಪ್ರೈಸ್ ಕಡಿಮೆ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿದ್ರೆ ಅದನ್ನ ನಾವು ಬೇರಿಶ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇಯರ್ ದ ಕಾಲ್ ಆಪ್ಷನ್ ರಿಲೇಟೆಡ್ ಆಗಿ ನಮ್ಗೆ ಬುಲಿಶ್ ಅಥವಾ ಬೇರಿಶ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇಯರ್ ಬೈಯಿಂಗ್ ಎ ಕಾಲ್, ಇಲ್ಲಿ ಕಾಲ್ ನ ಬೈ ಮಾಡ್ತಿದೀವಿ ಅಂತ ಹೇಳಿದ್ರೆ ದಟ್ ಮೀನ್ಸ್ ಯು ಆರ್ ಲುಕಿಂಗ್ ದಟ್ ದ ಸ್ಟಾಕ್ ಪ್ರೈಸ್ ವಿಲ್ ಗೋ ಅಪ್. ಅಂದ್ರೆ ಫ್ಯೂಚರ್ ಅಲ್ಲಿ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗುತ್ತೆ ಅನ್ನೋದಿದ್ರೆ ನೀವು ಈಗ ಬೈ ಮಾಡ್ಬಿಡ್ತೀವಿ ಅಥವಾ ನೀವು ಸ್ಟಾಕ್ ನ ಬೈ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಫ್ಯೂಚರ್ ಅಲ್ಲಿ ಗೋಲ್ಡ್ ಪ್ರೈಸ್ ಏನಾದ್ರು ಜಾಸ್ತಿ ಆಗೋಗುತ್ತೆ ಅಂತ ಹೇಳಿದ್ರೆ ಈಗ ಬೈ ಮಾಡ್ತೀವಲ್ವಾ, ಅದನ್ನ ನಾವು ಕಾಲ್ ಆಪ್ಷನ್ ಅಂತ ಕರಿತೀವಿ. ಓಕೆ, ಸೊ ಸೆಲ್ಲಿಂಗ್ ಎ ಕಾಲ್ ಮೀನ್ಸ್ ಯು ಆರ್ ಲುಕಿಂಗ್ ಫಾರ್ ದ ಸ್ಟಾಕ್ ಟು ಗೋ ಡೌನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಇದನ್ನ ಬಿಯರಿಶ್ ಆಗಿ ಥಿಂಕ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂದ್ರೆ ಫ್ಯೂಚರ್ ಅಲ್ಲಿ ಸ್ಟಾಕ್ ಪ್ರೈಸ್ ಏನಾದ್ರು ಕಡಿಮೆ ಆಗೋಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಫ್ಯೂಚರ್ ಅಲ್ಲಿ ಲಾಭ ಬರೋದಿಲ್ಲ. ಸೊ ಅದರಿಂದ ಏನು ಅಂತ ಹೇಳಿದ್ರೆ ಭಯ. ಅಂದ್ರೆ ನಾವು ಎಷ್ಟು ಇನ್ವೆಸ್ಟ್ 100 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ಹೇಳಿದ್ರೆ 110 120ನೇ ರಿಟರ್ನ್ಸ್ ತಗೊಳ್ಳೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ 2 days ಅಲ್ಲಿ ಅದು 80 ರೂಪೀಸ್ ಆಗೋಗುತ್ತೆ ಸ್ಟಾಕ್ ಅಂತ ಹೇಳಿದ್ರೆ ಈಗ ಬರೋ 100 ರೂಪೀಸ್ಗೆ ನಾವು ಸೇಲ್ ಮಾಡ್ತೀವಿ. ಅದನ್ನ ನಾವು ಬಿಯರಿಶ್ ಆಗಿ ಥಿಂಕ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ದ ಕಂಪ್ಲೀಟ್ಲಿ ದ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಆರ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ವಿಲ್ ಬಿ ಗೋಯಿಂಗ್ ಆನ್ ದ ಬುಲಿಶ್ ಅಂಡ್ ಬಿಯರಿಶ್ ಥಿಂಕಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಬುಲಿಶ್ ಕ್ಯಾಂಡಲ್ಸ್ ಮತ್ತೆ ಬೇರಿಶ್ ಕ್ಯಾಂಡಲ್ಸ್, ಇದು ಕ್ಯಾಶ್ ಫ್ಲೋ ಮತ್ತೆ ಕ್ಯಾಂಡಲ್ ಸ್ಟಿಕ್ ಅನಾಲಿಸಿಸ್ ನಲ್ಲಿ ಇದನ್ನ ನಾವು ಡೆಪ್ತ್ ಆಗಿ ನಾವು ಡಿಸ್ಕಷನ್ ಮಾಡ್ತಾ ಬರ್ತೀವಿ. ಓಕೆ, ಜಸ್ಟ್ ವಿ ಹ್ಯಾವ್ ಟು ರಿಮೆಂಬರ್ ದ ಕಾಲ್ ಆಪ್ಷನ್. ಬೈಯಿಂಗ್ ಅಂತ ಹೇಳಿದ್ರೆ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಈಗ ಬೈ ಮಾಡೋದನ್ನ ಬುಲಿಶ್ ಅಂತ ಕರಿತೀವಿ. ಸ್ಟಾಕ್ ಪ್ರೈಸ್ ಕಡಿಮೆ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಈಗಲೇ ನಾವು ಸೆಲ್ ಮಾಡೋದನ್ನ ನಾವು ಬಿಯರಿಶ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಅಥವಾ ಬಿಯರಿಶ್ ಥಿಂಕಿಂಗ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಅಂಡ್ ದ ಮೇಜರ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ಷನ್ಸ್ ಯಾವ್ದ್ಯಾವ್ದು ಇದೆ ಅಂತ ಹೇಳಿದ್ರೆ, ಒಂದು ಅಮೆರಿಕನ್ ಆಪ್ಷನ್ ಮತ್ತೆ ಇನ್ನೊಂದು ಯುರೋಪಿಯನ್ ಆಪ್ಷನ್. ಓಕೆ, ಸೊ ಇಲ್ಲಿ ಅಮೆರಿಕನ್ ಆಪ್ಷನ್ ಅಂತ ಹೇಳಿದ್ರೆ ಎರಡು ಅಮೆರಿಕನ್ ಆಪ್ಷನ್ ಅಂಡ್ ಯುರೋಪಿಯನ್ ಆಪ್ಷನ್ ಎರಡಕ್ಕೂ ಕಾಂಟ್ರಾಕ್ಟ್ ಎಕ್ಸ್ಪಿರೇಷನ್ ಡೇಟ್ಸ್ ಇರುತ್ತೆ. ಸೊ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದ ಅಮೆರಿಕನ್ ಆಪ್ಷನ್ ಮತ್ತೆ ಯುರೋಪಿಯನ್ ಆಪ್ಷನ್ ಅಂತ ಹೇಳಿದ್ರೆ, ಇಲ್ಲಿ ಅಮೆರಿಕನ್ ಆಪ್ಷನ್ ಬಗ್ಗೆ ಡಿಸ್ಕಷನ್ ಮಾಡೋದಾದ್ರೆ ಎ ಸ್ಟಾಕ್ ಕ್ಯಾನ್ ಬಿ ಪರ್ಚೇಸ್ಡ್ ಆರ್ ಸೋಲ್ಡ್ ಎನಿ ಟೈಮ್ ಬಿಫೋರ್ ದಿ ಕಾಂಟ್ರಾಕ್ಟ್ ಪ್ರೈಸ್. ಓಕೆ, ನೆಕ್ಸ್ಟ್ 5 days ಅಲ್ಲಿ ಎಕ್ಸ್ಪಿರೇಷನ್ ಡೇಟ್ ಇರುತ್ತೆ ಅಥವಾ ಎಕ್ಸ್ಪೈರಿ ಡೇಟ್ ಇರುತ್ತೆ ಅಂತ ಹೇಳಿದ್ರೆ ಆ ಕಾಂಟ್ರಾಕ್ಟ್ ಒಳಗಡೆ ನಾವು ಆ ಒಂದು ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಸೇಲ್ ಮಾಡಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಅದು ಯಾವ್ದ್ರಲ್ಲಿ? ಅಮೆರಿಕನ್ ಆಪ್ಷನ್ ಅಲ್ಲಿ. ಬಟ್ ಯು ಸಿ ಇನ್ ಕೇಸ್ ಆಫ್ ಯುರೋಪಿಯನ್ ಆಪ್ಷನ್ ಅಲ್ಲಿ ಲಾಸ್ಟ್ ಡೇ 5 ದಿನ ಆದ್ಮೇಲೆ ಇದೆ ಅಂತ ಹೇಳಿದ್ರೆ ಆ ಲಾಸ್ಟ್ ಡೇ ದಿನಾನೇ ನಾವು ಆ ಒಂದು ಸೆಕ್ಯೂರಿಟಿನ ಬೈ ಮಾಡ್ಬೇಕು ಅಥವಾ ಸೆಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಅದನ್ನ ನಾವು ಯುರೋಪಿಯನ್ ಆಪ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಕೀಪ್ ಇಟ್ ಇನ್ ಮೈಂಡ್, ಅಮೆರಿಕನ್ ಆಪ್ಷನ್ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗೋದಕ್ಕಿಂತ ಮುಂಚೆ ನಾವು ಆಪ್ಷನ್ಸ್ ನ ಎಕ್ಸರ್ಸೈಸ್ ಮಾಡಬೇಕು ಅಥವಾ ಬೈ ಮಾಡಬೇಕು ಅಥವಾ ಸೆಲ್ ಮಾಡಬೇಕು. ಯುರೋಪಿಯನ್ ಆಪ್ಷನ್ ಅಂತ ಹೇಳಿದ್ರೆ ಯಾವ ದಿನ ಲಾಸ್ಟ್ ಡೇ ಇರುತ್ತೆ ಅಥವಾ ಲಾಸ್ಟ್ ಡೇಟ್ ಇರುತ್ತೆ, ಎಕ್ಸ್ಪಿರೇಷನ್ ಡೇಟ್ ಇರುತ್ತೆ, ಆ ದಿನ ನಾವು ಬೈ ಮಾಡೋದು ಅಥವಾ ಸೆಲ್ ಮಾಡೋದು ಅನ್ನೋದ್ರ ಆದ್ರೆ ಅದನ್ನ ಯುರೋಪಿಯನ್ ಆಪ್ಷನ್ ಅಂತ ನಾವು ಕರಿತೀವಿ. ಓಕೆ, ಅಂಡ್ ದ ರಿಮೈನಿಂಗ್ ಜನರಲ್ ಆಪ್ಷನ್ಸ್ ಅಲ್ಲಿ ಫಸ್ಟ್ ಒನ್ ಯಾವ್ದು ಅಂತ ಹೇಳಿದ್ರೆ ವೆನಿಲಾ ಆಪ್ಷನ್. ಇಟ್ ಈಸ್ ಲೈಕ್ ಎ ಫಾರ್ವರ್ಡ್ ಕಾಂಟ್ರಾಕ್ಟ್. ಫಾರ್ವರ್ಡ್ ಕಾಂಟ್ರಾಕ್ಟ್ ಅಲ್ಲಿ ಹೇಗೆ ಅಂದ್ರೆ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಲ್ಲಿ ಪ್ರೈಸ್ ಈಸ್ ಪ್ರೀ ಡಿಟರ್ಮೈನ್ಡ್ ಅಂಡ್ ದ ಕಮಾಡಿಟಿ ವಿಲ್ ಬಿ ಡೆಲಿವರ್ಡ್ ಇನ್ ಫ್ಯೂಚರ್. ಸೊ ಅದೇ ರೀತಿನಲ್ಲೇ ಇಲ್ಲಿ ಪ್ರೈಸ್ ಈಸ್ ಪ್ರೀ ಡಿಟರ್ಮೈನ್ಡ್ ಬಟ್ ಆಪ್ಷನ್ ಎಕ್ಸಿಕ್ಯೂಟ್ ಮಾಡೋದು ಫ್ಯೂಚರ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಓಕೆ, ಜಸ್ಟ್
ಇದರಲ್ಲಿ ವೆನಿಲಾ ಆಪ್ಷನ್, ವೆನಿಲಾ ಆಪ್ಷನ್ ನಾವು ಪ್ಲೈನ್ ವೆನಿಲಾ ಆಪ್ಷನ್ ಅಂತಾನು ಕರಿಬಹುದು. ದಿಸ್ ವಿಲ್ ಗಿವ್ಸ್ ದ ಟ್ರೇಡರ್ ದ ರೈಟ್ ಟು ಬೈ ಆರ್ ಸೆಲ್ ದ ಫಾರಿನ್ ಎಕ್ಸ್ಚೇಂಜ್ ಆರ್ ಎನಿ ಅದರ್ ಅಸೆಟ್ಸ್ ಅಟ್ ಎ ಪ್ರೀ ಡಿಟರ್ಮೈನ್ಡ್ ಪ್ರೈಸ್ ಇನ್ ಫ್ಯೂಚರ್. ಅಂದ್ರೆ ಇಟ್ ಈಸ್ ಲೈಕ್ ಎ ಫಾರ್ವರ್ಡ್ ಕಾಂಟ್ರಾಕ್ಟ್. ಪ್ರೈಸ್ ಬಂದ್ಬಿಟ್ಟು ಪ್ರೀ ಡಿಟರ್ಮೈನ್ಡ್ ಆಗಿರುತ್ತೆ. ಆ ಆಪ್ಷನ್ ಕಾಂಟ್ರಾಕ್ಟ್ ನ ಫ್ಯೂಚರ್ ಅಲ್ಲಿ ಏನಾದ್ರು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾವು ವೆನಿಲಾ ಆಪ್ಷನ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಸೊ ದ ಮೇಜರ್ ಡೆಫಿನೇಷನ್ ಈ ಒಂದು ಕಾಂಟ್ರಾಕ್ಟ್ಸ್ ಗೆ ಏನು ಬರೋದಿಲ್ಲ. ಬಟ್ ಜನರಲ್ ಆಗಿ ದ ವೆನಿಲಾ ಆಪ್ಷನ್ ಈಸ್ ರಿಲೇಟೆಡ್ ಟು ದ ಫಾರ್ವರ್ಡ್. ಅಂದ್ರೆ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಲ್ಲಿ ಯಾವ ತರ ಕಾಂಟ್ರಾಕ್ಟ್ ಕಮೋಡಿಟೀಸ್ ಎಕ್ಸ್ಚೇಂಜ್ ಆಗುತ್ತೋ ಅದೇ ರೀತಿನಲ್ಲಿ ಇಲ್ಲಿ ಆಪ್ಷನ್ ಕಾಂಟ್ರಾಕ್ಟ್ ಎಂಟರ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಎ ಪ್ಲೈನ್ ವೆನಿಲಾ ಆಪ್ಷನ್ ಇಸ್ ಅ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ದಟ್ ಅಲೋ ದ ಹೋಲ್ಡರ್ ಟು ಬೈ ಆರ್ ಸೆಲ್ ಅಂಡರ್ಲೈಯಿಂಗ್ ಅಸೆಟ್ ಅಟ್ ಎ ಪ್ರೀ ಅರೇಂಜ್ಡ್ ಪ್ರೈಸ್ ವಿತಿನ್ ಎ ಗಿವನ್ ಪೀರಿಯಡ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲಾ ಆಪ್ಷನ್ಸ್ಗೂ ಅಷ್ಟೇ ಟೈಮ್ ಪೀರಿಯಡ್ ಇರುತ್ತೆ. ಆ ಆಪ್ಷನ್ಸ್ ಒಳಗಡೆನೆ ಕಾಂಟ್ರಾಕ್ಟ್ ಎಕ್ಸರ್ಸೈಸ್ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಕಾಂಟ್ರಾಕ್ಟ್ ಇನ್ವ್ಯಾಲಿಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಚೆಕ್ ಗೆ 3 months ಮತ್ತೆ 6 months ಗೆ ಡ್ಯೂರೇಷನ್ಸ್ ಕೊಟ್ಟಿರ್ತಾರೆ. ಆ ಒಂದು ಡ್ಯೂರೇಷನ್ ಪೀರಿಯಡ್ ಅಲ್ಲಿ ಚೆಕ್ ನ ತಗೊಂಡು ಬ್ಯಾಂಕ್ ಅಲ್ಲಿ ಕೊಟ್ರೆ ಅವರು ಅಮೌಂಟ್ ಹಾಕ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಇನ್ವ್ಯಾಲಿಡ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಆ ರೀತಿನಲ್ಲೇ ನಾವು ಇಲ್ಲಿ ಡಿರೈವೇಟಿವ್ ಕಾಂಟ್ರಾಕ್ಟ್ಸ್ ಅಲ್ಲಿ ಮೆಚುರಿಟಿ ಪೀರಿಯಡ್ ನ ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಅಥವಾ ರಿಮೆಂಬರ್ ಮಾಡ್ಕೋಬೇಕಾಗತ್ತೆ. ವ್ಯಾಲಿಡ್ ಎಲ್ಲಿವರೆಗೂ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಪೀರಿಯಡ್ ಕೊಟ್ಟಿರ್ತಾರಲ್ವ ಅಲ್ಲಿವರೆಗೂ. ಕಾಂಟ್ರಾಕ್ಟ್ ಪೀರಿಯಡ್ ಏನಾದ್ರು ಎಕ್ಸ್ಪೈರಿ ಆತಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಯಾವ ಕಾಂಟ್ರಾಕ್ಟ್ ಇದ್ರೇನು ಅದು ವೈಡ್ ಅಥವಾ ವ್ಯಾಲಿಡ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಎಕ್ಸಾಟಿಕ್ ಆಪ್ಷನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ವಾಟ್ ಈಸ್ ದಿಸ್ ಎಕ್ಸಾಟಿಕ್ ಆಪ್ಷನ್ ಅಂತ ಹೇಳಿದ್ರೆ ಇದನ್ನ ನಾವು ಹೈಬ್ರಿಡ್ ಆಪ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕಂತ ಹೇಳಿದ್ರೆ ಇಷ್ಟುವರೆಗೂ ನಾವು ಏನೇನೆಲ್ಲ ಆಪ್ಷನ್ಸ್, ಅಮೆರಿಕನ್ ಆಪ್ಷನ್ ಆಗಿರ್ಬೋದು ಅಥವಾ ಯುರೋಪಿಯನ್ ಆಪ್ಷನ್ ಆಗಿರ್ಬೋದು ಅಥವಾ ವೆನಿಲ್ಲಾ ಆಪ್ಷನ್ ಆಗಿರ್ಬೋದು, ಈ ಒಂದು ಕಾಂಟ್ರಾಕ್ಟ್ ಅಥವಾ ಡಿರೈವೇಟಿವ್ ಕಾಂಟ್ರಾಕ್ಟ್ಸ್ ಎಲ್ಲ ಏನೇನೆಲ್ಲ ಡಿಸ್ಕಷನ್ ಮಾಡಿದ್ವಿ ಅದಕ್ಕೆಲ್ಲ ಡಿಫ್ರೆಂಟ್ ಆಗಿ ಈ ಎಕ್ಸಾಟಿಕ್ ಆಪ್ಷನ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಯಾಕಂತ ಹೇಳಿದ್ರೆ ದೀಸ್ ಎಕ್ಸಾಟಿಕ್ ಆಪ್ಷನ್ಸ್ ಆರ್ ದ ಕಾಂಟ್ರಾಕ್ಟ್ಸ್, ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಟ್ರೆಡಿಷನಲ್ ಆಪ್ಷನ್ಸ್. ಪ್ರೀವಿಯಸ್ ಟ್ರೆಡಿಷನಲ್ ಆಪ್ಷನ್ಸ್ ಗಿಂತ ಇದು ಡಿಫ್ರೆಂಟ್ ಆಗಿರುತ್ತೆ. ಯಾವ್ಯಾವ್ದ್ರಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ ಒಂದು ಪೇಮೆಂಟ್ ಸ್ಟ್ರಕ್ಚರ್ ಆಗಿರಬಹುದು ಅಥವಾ ಮೆಚುರಿಟಿ ಪೀರಿಯಡ್ಸ್ ಅಥವಾ ಎಕ್ಸ್ಪಿರೇಷನ್ ಡೇಟ್ಸ್ ಆಗಿರಬಹುದು ಅಥವಾ ಕರೆಂಟ್ ಮಾರ್ಕೆಟ್ ಪ್ರೈಸಸ್ ಅಥವಾ ಸ್ಟ್ರೈಕ್ ಪ್ರೈಸಸ್ ಆಗಿರಬಹುದು. ಇವೆಲ್ಲದರಲ್ಲೂ ಎಕ್ಸಾಟಿಕ್ ಆಪ್ಷನ್ ಅನ್ನೋದು ಡಿಫ್ರೆಂಟ್. ಅದಕ್ಕೆ ಇದನ್ನ ನಾವು ಹೈಬ್ರಿಡ್ ಆಪ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಮ್ಯಾಕ್ಸಿಮಮ್ ಇದು ಇನ್ವೆಸ್ಟರ್ಸ್ ಗೆ ಬೆನಿಫಿಟ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಡಿಸೈರ್ಡ್ ಪ್ರಾಫಿಟ್, ಒಬ್ಬ ಇನ್ವೆಸ್ಟರ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ ನನಗೆ ಇಷ್ಟು ರಿಟರ್ನ್ ಬರಬೇಕು ಅಂತ, ಅದ್ರ ಜೊತೆಗೆ ಎಷ್ಟು ಪರ್ಸೆಂಟೇಜ್ ಆಫ್ ರಿಸ್ಕ್ ಅವನು ಫೇಸ್ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಈ ಎಕ್ಸಾಟಿಕ್ ಆಪ್ಷನ್ ಹೇಳ್ಕೊಡುತ್ತೆ. ಸೊ ಅಂತ ಇನ್ವೆಸ್ಟರ್ಸ್ ಬಂದ್ಬಿಟ್ಟು ಈ ಎಕ್ಸಾಟಿಕ್ ಆಪ್ಷನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಿಕಾಸ್ ದಿಸ್ ಎಕ್ಸಾಟಿಕ್ ಆಪ್ಷನ್ಸ್ ಆರ್ ಹೈಬ್ರಿಡ್ ಆಪ್ಷನ್ಸ್ ಅಥವಾ ಸೆಕ್ಯೂರಿಟೀಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಬಿಕಾಸ್ ದಿಸ್ ಈಸ್ ದ different way of option. It differ from the regular payments, so payment structures, expiration dates, exercise price, payouts and underlying assets ಎಲ್ಲದರಲ್ಲೂ ಇದು ಡಿಫ್ರೆಂಟ್ ಆಗಿ ನಮಗೆ ಕಾನ್ಸೆಪ್ಟ್ಸ್ ನ ಹೇಳ್ಕೊಡುತ್ತೆ. ಸೊ ಇನ್ ಕೇಸ್ ಏನಾದ್ರು ಇಂಟ್ರೆಸ್ಟ್ ಏನಾದ್ರು ಇದ್ರೆ ಈ ಎಕ್ಸಾಟಿಕ್ ಆಪ್ಷನ್ಸ್ ಅಲ್ಲಿ ಹೈಬ್ರಿಡ್ ಮಾಡೆಲ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಬಟ್ ಎಕ್ಸ್ಪರ್ಟ್ಸ್ ಏನಾದ್ರು ಇದ್ದಾಗ ಈ ಒಂದು ಆಪ್ಷನ್ಸ್ ನ ಚೂಸ್ ಮಾಡ್ಕೊಳ್ತಾರೆ. ಬಿಕಾಸ್ ಎಕ್ಸಾಕ್ಟ್ ಆಗಿ ಕ್ಯಾಂಡಲ್ ಸ್ಟಿಕ್ಸ್ ನ ಅನಾಲಿಸಿಸ್ ಮಾಡಬಹುದಾಗ್ಲಿ ಅಥವಾ ರಿಸ್ಕ್ ನ ಅನಾಲಿಸಿಸ್ ಮಾಡೋದಾಗ್ಲಿ, ಡಿಸೈರ್ಡ್ ಪ್ರಾಫಿಟ್ ಎಷ್ಟು ಬರಬಹುದು ಒಂದು ಇನ್ವೆಸ್ಟ್ಮೆಂಟ್ ಸೆಕ್ಟರ್ ಅಲ್ಲಿ ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಅನಾಲಿಸಿಸ್ ಮಾಡಬೇಕು ಅಥವಾ ಐಡಿಯಾ ಇದ್ರೆ ಈ ಒಂದು ಎಕ್ಸಾಟಿಕ್ ಆಪ್ಷನ್ಸ್ ನ ಚೂಸ್ ಮಾಡ್ಕೋಬಹುದು. ಈ ಎಕ್ಸಾಟಿಕ್ ಆಪ್ಷನ್ಸ್ ಅಲ್ಲಿ ಡಿಫ್ರೆಂಟ್ ಹೈಬ್ರಿಡ್ ಆಪ್ಷನ್ಸ್ ಇದೆ. ಎಕ್ಸಾಂಪಲ್ಸ್ ಯಾವ್ದು ಅಂತ ಹೇಳಿದ್ರೆ ಏಷ್ಯನ್ ಆಪ್ಷನ್ ಅಂತ ಕರಿಬಹುದು, ಬ್ಯಾರಿಯರ್ ಆಪ್ಷನ್, ಬ್ಯಾಸ್ಕೆಟ್ ಆಪ್ಷನ್, ಬೈನರಿ ಆಪ್ಷನ್ಸ್, ಬರ್ಮುಡಾ ಆಪ್ಷನ್ಸ್, ಕಾಂಪೌಂಡ್ ಆಪ್ಷನ್, ಎಕ್ಸ್ಟೆಂಡಿಬಲ್ ಆಪ್ಷನ್, ಲುಕ್ ಬ್ಯಾಕ್ ಆಪ್ಷನ್, ಸ್ಪ್ರೆಡ್ ಆಪ್ಷನ್, ರೇಂಜ್ ಆಪ್ಷನ್ಸ್. ಇವೆಲ್ಲವೂ ನಮಗೆ ಎಕ್ಸಾಟಿಕ್ ಆಪ್ಷನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಲೋ ಮಾಡಿ ಕೊಡುತ್ತೆ. ಸೊ ಬಟ್ ಯು ಹ್ಯಾವ್ ದ ಮೇಜರ್ ಕಾನ್ಸೆಪ್ಟ್ ಅಂಡರ್ ಎಕ್ಸಾಟಿಕ್ ಆಪ್ಷನ್ಸ್ ಆರ್ ಅದರಲ್ಲಿ ಬ್ಯಾಸ್ಕೆಟ್ ಆಪ್ಷನ್ ಮತ್ತೆ ಬೈನರಿ ಆಪ್ಷನ್ ಮತ್ತೆ ಸ್ಪ್ರೆಡ್ ಆಪ್ಷನ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಸೊ ಇಲ್ಲಿ ಬ್ಯಾಸ್ಕೆಟ್ ಆಪ್ಷನ್ ಅಂಡ್ ಸ್ಪ್ರೆಡ್ ಆಪ್ಷನ್ ಇದರಲ್ಲಿ ಮತ್ತೆ ಬೈನರಿ ಆಪ್ಷನ್. ಸೊ ಇದರಲ್ಲಿ ನಾವು ಡಿಸ್ಕಷನ್ ಮಾಡೋದಾದ್ರೆ ಬ್ಯಾಸ್ಕೆಟ್ ಆಪ್ಷನ್. ಸೊ ಬ್ಯಾಸ್ಕೆಟ್ ಅಂದಿದ ತಕ್ಷಣ ಬಂಚ್ ಆಫ್ ಸೆಕ್ಯೂರಿಟೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಂತ ಹೇಳಿದ್ರೆ ಒಂದು ಪೋರ್ಟ್ಫೋಲಿಯೋ ಅಂತ ಹೇಳ್ಬಿಟ್ಟು ಕರಿತೀವಿ. ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಸೈಮಲ್ಟೇನಿಯಸ್ ಆಗಿ ಇನ್ವೆಸ್ಟ್ಮೆಂಟ್ ಅದನ್ನ ನಾವು ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬ್ಯಾಸ್ಕೆಟ್ ಆಪ್ಷನ್ ಅಂತ ಹೇಳಿದ್ರೆ ಒಂದು ಬಂಚ್ ಆಫ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ ಈ ಒಂದು ಬ್ಯಾಸ್ಕೆಟ್ ಆಪ್ಷನ್ ಅಲ್ಲಿ ತುಂಬಾ ಕಾಂಟ್ರಾಕ್ಟ್ಸ್ ಇರುತ್ತೆ ಅಥವಾ ತುಂಬಾ ಕಮಾಡಿಟೀಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ.
ಈ ಒಂದು basket options. See, this basket option is a type of financial derivatives where the underlying asset is in a group or a basket of the commodities, securities or currencies. As with the other options, the basket option gives the holder the right but not obligation to buy or sell the basket at a specific price on or before the certain date. So basket options ಅಲ್ಲಿ different types of commodities ನಲ್ಲಿ, securities ನಲ್ಲಿ, currencies ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇಟ್ ಗಿವ್ಸ್ ದ ರೈಟ್ಸ್ ಅಂದ್ರೆ ಈ ಒಂದು ಆಪ್ಷನ್ ಹೋಲ್ಡರ್ಗೆ ರೈಟ್ಸ್ ನ ಕೊಡುತ್ತೆ. ಬಟ್ ಎಕ್ಸ್ಪ್ರೆಷನ್ ಆಗೋದಕ್ಕಿಂತ ಮುಂಚೆ ಆ ಒಂದು ಸೆಕ್ಯೂರಿಟೀಸ್ ನ ಬೈ ಮಾಡೋದಕ್ಕೂ ಅಥವಾ ಸೆಲ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಓಕೆ, ಇಟ್ ಈಸ್ ಸಿಮಿಲರ್ ಟು ಆಪ್ಷನ್ಸ್. ಆಪ್ಷನ್ ಅಂದ್ರೆ ಹಾಗೆ ಹೇಳಿದೀನಿ, ಇಟ್ ಗಿವ್ಸ್ ಓನ್ಲಿ ದ ರೈಟ್ಸ್ ಬಟ್ ನಾಟ್ ಆಬ್ಲಿಗೇಷನ್ಸ್ ಟು ಬೈ ಆರ್ ಸೆಲ್ ಅಂತ ಹೇಳಿದೀನಿ. ಸೊ ಅದೇ ರೀತಿನಲ್ಲಿ ಈ ಬ್ಯಾಸ್ಕೆಟ್ ಆಪ್ಷನ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ಬೈನರಿ ಆಪ್ಷನ್. ಸೊ ಬೈನರಿ ಆಪ್ಷನ್ ಅಂತ ಹೇಳಿದ್ರೆ ಟೆಕ್ನಿಕಲ್ ರಿಲೇಟೆಡ್ ಟರ್ಮ್. ಸೊ ಬೈನರಿ ಆಪ್ಷನ್ ನಾವು ಡಿಜಿಟಲ್ ಆಪ್ಷನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಯಾಕಂತ ಹೇಳಿದ್ರೆ ಇದು ಪೇ ಆಫ್ ಗ್ಯಾರಂಟೀಸ್ ನ ಕೊಡುತ್ತೆ. ಅಂದ್ರೆ ಇನ್ ಕೇಸ್ ಏನಾದ್ರು ಇನ್ವೆಸ್ಟರ್ ಒಂದು ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗ್ಬಿಡ್ತಾನೆ ಅಂತ ಹೇಳಿದ್ರೆ ಅವ್ರಿಗೆ ಗ್ಯಾರಂಟೀಸ್ ಕೊಡುತ್ತೆ. ಓಕೆ, ಸೊ ಲಾಸ್ ನ ಕಾಂಪನ್ಸೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಷ್ಟು ಪರ್ಸೆಂಟೇಜ್ ಆಫ್ ಮಾರ್ಜಿನ್ಸ್ ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬ್ರೋಕರೇಜ್ ಅಪ್ಲಿಕೇಶನ್ಸ್ ಅಥವಾ ಪೇ ಆಫ್ಸ್ ಗ್ಯಾರಂಟೀಸ್ ನ ಕೊಡುತ್ತೆ. ಅಂದ್ರೆ ಈ ಒಂದು ಬೈನರಿ ಆಪ್ಷನ್ಸ್ ಅಲ್ಲಿ ನಾವ್ ಏನ್ ಕನ್ಸಿಡರೇಷನ್ ಮಾಡ್ಬೇಕಂತ ಹೇಳಿದ್ರೆ, ಇಫ್ ದ ಎಕ್ಸ್ಪೆಕ್ಟೆಡ್ ಈವೆಂಟ್ ಹ್ಯಾಸ್ ಬೀನ್ ಅಕರ್ಡ್ ದೆನ್ ದ ಪೇ ಆಫ್ಸ್ ವಿಲ್ ಬಿ ಪೇಯ್ಡ್. ಸೊ ಅನ್ಕೊಂಡಿದ್ದ ಪ್ರಕಾರ ಏನಾದ್ರು ಈವೆಂಟ್ ಆಯ್ತು ಅಂತ ಹೇಳಿದ್ರೆ ಪೇ ಆಫ್ ಗ್ಯಾರಂಟೀಸ್ ನ ಕೊಡ್ತಾರೆ. ಇನ್ ಕೇಸ್ ಏನಾದ್ರು ಅಡ್ವರ್ಸ್ ಔಟ್ಕಮ್ಸ್ ಇಫ್ ನಾಟ್ ಹ್ಯಾಪನ್ ದ ಈವೆಂಟ್ ದೆನ್ ಪೇ ಆಫ್ಸ್ ಆರ್ ನಾಟ್ ಗಿವನ್ ಟು ದ ಶೇರ್ ಹೋಲ್ಡರ್ಸ್ ಅಥವಾ ಹೋಲ್ಡರ್ಸ್ ಗೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಓಕೆ, ನೆಕ್ಸ್ಟ್ ಸ್ಪ್ರೆಡ್ ಆಪ್ಷನ್. ಸ್ಪ್ರೆಡ್ ಅಂತ ಹೇಳಿದ್ರೆ ಡಿವಿಯೇಟಿಂಗ್ ಅಥವಾ ಡಿವಿಯೇಷನ್ ಅಂತ ನಾವು ಕರಿಬಹುದು. ಸೊ ಏನಿದು ಸ್ಪ್ರೆಡ್ ಆಪ್ಷನ್? ಫಾರ್ ಎಕ್ಸಾಂಪಲ್, ಯು ನೋ ದಟ್ ಆರ್ಬಿಟ್ರೇಜ್ ಪ್ರೊಸೆಸ್, ಬೈಯಿಂಗ್ ದ ಸೆಕ್ಯೂರಿಟೀಸ್ ಅಟ್ ಎ ಲೋಯರ್ ಪ್ರೈಸ್ ಇನ್ ಒನ್ ಮಾರ್ಕೆಟ್ ಅಂಡ್ ಸೆಲ್ಲಿಂಗ್ ದ ಸೆಕ್ಯೂರಿಟೀಸ್ ಆರ್ ಸೇಮ್ ಸೆಕ್ಯೂರಿಟೀಸ್ ಅಂತ ಹೈಯರ್ ಮಾರ್ಕೆಟ್ ಅಥವಾ ಹೈಯರ್ ಪ್ರೈಸ್ ಗೆ ಇನ್ನೊಂದು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡೋದು. ಸಿ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ ಮಾರ್ಕೆಟ್ ವಿಲ್ ಬಿ ದ ಬೆನಿಫಿಟ್ ಫಾರ್ ದ ಹೋಲ್ಡರ್ಸ್. ಅಂದ್ರೆ ಈ ಸ್ಪ್ರೆಡ್ ಏನಾಗಿದೆ, ಈ ಅಮೌಂಟ್ಸ್ ಸ್ಪ್ರೆಡ್ ಆಗಿದೆಯಲ್ವಾ ಒಂದೊಂದು ಡಿಫ್ರೆಂಟ್ ಮಾರ್ಕೆಟ್ ಅಲ್ಲಿ, ಆ ಡಿಫ್ರೆನ್ಸ್ ಇಂದ ಇವನು ಬೆನಿಫಿಟ್ಸ್ ನ ತಗೊಳ್ತಾನೆ. ಸೊ ಅಂತ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಗೆ ಎಂಟರ್ ಆಗ್ಬೇಕಂತ ಹೇಳಿದ್ರೆ ಅವ್ರನ್ನ ಅಂದ್ರೆ ಆ ಒಂದು ಇನ್ವೆಸ್ಟರ್ಸ್ ಗೆ ಈ ಸ್ಪ್ರೆಡ್ ಆಪ್ಷನ್ ಅನ್ನೋದು ಹೆಲ್ಪ್ ಆಗುತ್ತೆ. ಸಿ ದ ಸ್ಪ್ರೆಡ್ ಆಪ್ಷನ್ ಇಸ್ ದ ಪೇ ಆಫ್ ದ ಪ್ರೊಡಕ್ಷನ್ ಡಿಪೆಂಡ್ಸ್ ಆನ್ ದಿ ಡಿಫರೆನ್ಸಸ್ ಬಿಟ್ವೀನ್ ದ ಪ್ರೈಸ್ ಆಫ್ ದಿ ಟೂ ಅಂಡರ್ಲೈಯಿಂಗ್ ಅಸೆಟ್ಸ್. ಯಾವ ಒಂದು ಟೂ ಅಂಡರ್ಲೈಯಿಂಗ್ ಅಸೆಟ್ಸ್ ಇಂದ ಡಿಫ್ರೆನ್ಸಸ್ ಇಂದ ಬೆನಿಫಿಟ್ ಪಡ್ಕೋಬಹುದು ಅಂತಹ ಒಂದು ಕಾಂಟ್ರಾಕ್ಟ್ ಗೆ ಎಂಟರ್ ಆಗ್ಬೇಕಂತ ಹೇಳಿದ್ರೆ ಸ್ಪ್ರೆಡ್ ಆಪ್ಷನ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಸ್ವಾಪ್. ಓಕೆ, ಸೊ ಸ್ವಾಪ್ ಅಂದಿದ ತಕ್ಷಣ ನಮ್ಗೆ ಏನ್ ನೆನಪಾಗುತ್ತೆ ಅಂತ ಹೇಳಿದ್ರೆ ಸ್ವೈಪಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಪೆನ್ನು, ಪೆನ್ಸಿಲ್, ಬುಕ್ಸ್, ಲಂಚು ಏನೆಲ್ಲ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತೀವೋ ಅದಕ್ಕೆ ಜನರಲ್ ಟರ್ಮ್ ಸ್ವಾಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ದಟ್ ಮೀನ್ಸ್ ದಟ್ ಎಕ್ಸ್ಚೇಂಜಿಂಗ್ ದ ಥಿಂಗ್ಸ್ ಈಸ್ ಕಾಲ್ಡ್ ಸ್ವಾಪ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಜನರಲ್ ಆಗಿ ಈ ಸ್ವಾಪ್ ಅನ್ನೋ ಒಂದು ವರ್ಡ್ ಅಥವಾ ಈ ಸ್ವಾಪ್ ಅನ್ನೋ ಒಂದು ಕಾನ್ಸೆಪ್ಟ್ ಅಥವಾ ಕಂಟೆಕ್ಸ್ಟ್ ಯಾವ್ದ್ರ ಮುಖಾಂತರ ಡೆವಲಪ್ ಆಗಿದೆ ಅಂತ ಹೇಳಿದ್ರೆ ಬಾರ್ಟರ್ ಸಿಸ್ಟಮ್. ಪ್ರೀವಿಯಸ್ ಏನ್ಷಿಯಂಟ್ ಮಿಡಿವಲ್ ಪೀರಿಯಡ್ಸ್ ಅಲ್ಲೆಲ್ಲ ಪ್ರಾಡಕ್ಟ್ಸ್ ಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರಿ. ವೀಟ್ ಮತ್ತೆ ರೈಸ್, ವೀಟ್ ಕೊಡೋದು ಅಥವಾ ರೈಸ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ನಾವು ಬಾರ್ಟರ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ದಿಸ್ ಟೈಪ್ ಆಫ್ ಎಕ್ಸ್ಚೇಂಜ್ ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಸ್ವಾಪ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಇದ್ರಲ್ಲಿ ನಾವು ಮೇಜರ್ ಆಗಿ ಡಿಸ್ಕಷನ್ ಮಾಡ್ತೀವಿ ಅಥವಾ ಮೇಜರ್ ಆಗಿ ಏನ್ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಾಪ್ ಅಲ್ಲಿ ಮೇಜರ್ ಆಗಿ ಟೂ ಟೈಪ್ಸ್ ಬರುತ್ತೆ. ಕರೆನ್ಸಿ ಸ್ವಾಪ್ಸ್ ಮತ್ತೆ ಇಂಟ್ರೆಸ್ಟ್ ರೇಟ್ಸ್ ಸ್ವಾಪ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ. Here, the swaps are the contractual agreements to exchange or swap the series of cash flows. So cash flows ಅಂತ ಹೇಳಿದ್ರೆ ಇಂಟ್ರೆಸ್ಟ್ ರೇಟ್ ಅಥವಾ ಕರೆನ್ಸಿ ರೇಟ್. ಫಾರ್ ಎಕ್ಸಾಂಪಲ್, ನನ್ನ ಒಂದು ಕಂಟ್ರಿ ನಲ್ಲಿ ನನ್ನ ಕರೆನ್ಸಿ ಜೊತೆಗೆ ಡಾಲರ್ ನ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದ್ರೆ ಏನ್ ಎಕ್ಸ್ಚೇಂಜ್ ಮಾಡ್ಕೊಳ್ತಿದೀನಿ, ಕರೆನ್ಸೀಸ್ ಬಂದ್ಬಿಟ್ಟು ಎಕ್ಸ್ಚೇಂಜ್ ಆಗ್ತಿದೆ, ಅದಕ್ಕೆ ಅದನ್ನ ಕರೆನ್ಸಿ ಸ್ವಾಪ್ ಅಂತ ಕರಿತೀವಿ. ಓಕೆ, ಇಂಟ್ರೆಸ್ಟ್ ರೇಟ್ಸ್ ಅಲ್ಲಿ ಕೆಲವೊಂದು ಸರಿ ಫಿಕ್ಸೆಡ್ ಇಂಟ್ರೆಸ್ಟ್ ರೇಟ್ಸ್ ಮತ್ತೆ ಫ್ಲಕ್ಚುಯೇಟಿಂಗ್ ಇಂಟ್ರೆಸ್ಟ್ ರೇಟ್ಸ್. ಫಿಕ್ಸೆಡ್ ಡೆಪಾಸಿಟ್ಸ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ನ ಕೊಡ್ತಾರೆ, ಮತ್ತೆ ಲಂಡನ್ ಇಂಟರ್ ಬ್ಯಾಂಕ್ ಅಫರ್ಡ್ ರೇಟ್ ಬಂದ್ಬಿಟ್ಟು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಯಾಕಂದ್ರೆ ಅದೇ ಇಂಟ್ರೆಸ್ಟ್ ರೇಟ್ಸ್ ಬ್ಯಾಂಕ್ಸ್ ಗೆ
ಎಲ್ಲಾ ಬ್ಯಾಂಕ್ಸ್ ಕಂಟ್ರಿ ಬ್ಯಾಂಕ್ಸ್ ಗೆ ಡಿಟರ್ಮೈನ್ ಮಾಡೋದು ಮತ್ತೆ ಪ್ರಿಡಿಕ್ಟ್ ಮಾಡೋದು. ಸೊ ಈಗ ಫಾರ್ ಎಕ್ಸಾಂಪಲ್ ಫಿಕ್ಸ್ಡ್ ಡೆಪಾಸಿಟ್ ಇಂದ ಅಮೌಂಟ್ ತಗೊಂಡು ಫ್ಲಕ್ಚುಯೇಟಿಂಗ್ ಇಂಟ್ರೆಸ್ಟ್ ರೇಟ್ಸ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ನನಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಎಂಟರ್ ಇನ್ ದ ಫ್ಲಕ್ಚುಯೇಟಿಂಗ್ ಇಂಟ್ರೆಸ್ಟ್ ರೇಟ್ ಕಾಂಟ್ರಾಕ್ಟ್. ಓಕೆ, ಹೀಗಾಗಿ ಇಂಟ್ರೆಸ್ಟ್ ರೇಟ್ಸ್ ಅಲ್ಲಿ ಏನಾದ್ರು ಎಕ್ಸ್ಚೇಂಜ್ ಆದ್ರೆ ಅದನ್ನ ನಾವು ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ಸ್ ಅಥವಾ ಇಂಟ್ರೆಸ್ಟ್ ರೇಟ್ ಸ್ವಾಪ್ ಅಂತ ಕರಿತೀವಿ. ಇನ್ ಕೇಸ್ ನನ್ನ ಕರೆನ್ಸಿನ ಬೇರೊಂದು ಕಂಟ್ರಿ ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ದೀನಿ, ಅದರಿಂದ ನನಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ ನನ್ನ ಕರೆನ್ಸೀಸ್ ನ ಫಾರಿನ್ ಕರೆನ್ಸಿ ಅಥವಾ ಅಬ್ರಾಡ್ ಕರೆನ್ಸೀಸ್ಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ, ಯಾಕಂದ್ರೆ ನನಗೆ ಬೆನಿಫಿಟ್ ಆಗುತ್ತೆ. ಸೊ ಇಲ್ಲಿ ರುಪಿ ವ್ಯಾಲ್ಯೂ ನಮ್ಮ ಅಥವಾ ನನ್ನ ಒಂದು ಕಂಟ್ರಿ ವ್ಯಾಲ್ಯೂ ಬೇರೆ ಒಂದು ಕಂಟ್ರಿ ವ್ಯಾಲ್ಯೂಗೆ ಅಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಇನ್ ಕೇಸ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನನಗೆ ಬೆನಿಫಿಟ್ ಆಗುತ್ತೆ, ಇನ್ ಕೇಸ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಬೇರೆ ಒಂದು ಕಂಟ್ರಿಗೆ ಬೆನಿಫಿಟ್ ಆಗುತ್ತೆ. ಈ ರೀತಿನಲ್ಲಿ ಬೆನಿಫಿಟ್ಸ್ ನ ನೋಡ್ಕೊಂಡು ಕರೆನ್ಸೀಸ್ ನ ಏನಾದ್ರು ಎಕ್ಸ್ಚೇಂಜ್ ಮಾಡ್ಕೊಳ್ತಿದೀವಿ ಅಂತ ಹೇಳಿದ್ರೆ ಅದನ್ನ ನಾವು ಕರೆನ್ಸಿ ಸ್ವಾಪ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಇಂಟ್ರೆಸ್ಟ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದನ್ನ ಇಂಟ್ರೆಸ್ಟ್ ರೇಟ್ ಸ್ವಾಪ್ ಅಂಡ್ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದನ್ನ ಕರೆನ್ಸಿ ಸ್ವಾಪ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಇನ್ ಸಿಮಿಲರ್ ವೇ ಕ್ಲಾಸಿಫಿಕೇಶನ್ ಆಫ್ ಡಿರೈವೇಟಿವ್ಸ್. ಸೊ ಮೇಜರ್ ಆಗಿ ಬ್ರಾಡರ್ ಸೆನ್ಸ್ ಅಲ್ಲಿ ಈ ಒಂದು ಡಿರೈವೇಟಿವ್ಸ್ ನ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಸೊ ಫಸ್ಟ್ ಬ್ರಾಡ್ ಕ್ಯಾಟಗರಿ ದಟ್ ಈಸ್ ಬೇಸ್ಡ್ ಆನ್ ದ ಲೀನಿಯರ್ ಮತ್ತೆ ನಾನ್ ಲೀನಿಯರ್ ಕಾನ್ಸೆಪ್ಟ್ ಬೇಸ್ ಮೇಲೆ. ಲೀನಿಯರ್ ಅಂತ ಹೇಳಿದ್ರೆ ಒಂದು ಅಸೆಟ್ ವ್ಯಾಲ್ಯೂ ಇನ್ನೊಂದು ಅಸೆಟ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿದ್ರೆ ಅದನ್ನ ಲೀನಿಯರ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಓಕೆ, ಈಗ ಯಾವುದೇ ಒಂದು ಅಸೆಟ್ ಇನ್ನೊಂದು ಅಸೆಟ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ಇಂಡಿಪೆಂಡೆಂಟ್ ಅಥವಾ ನಾನ್ ಲೀನಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಮಿಲ್ಕ್ ವ್ಯಾಲ್ಯೂ ಜಾಸ್ತಿ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಕರ್ಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ದೆನ್ ದ ಕರ್ಡ್ ವ್ಯಾಲ್ಯೂ ಇಸ್ ಡಿಪೆಂಡಿಂಗ್ ಆನ್ ದಿ ಮಿಲ್ಕ್, ಸೊ ಲೀನಿಯರ್ ರಿಲೇಶನ್ಶಿಪ್ ಇರುತ್ತೆ. ಓಕೆ, ಸೊ ಅದೇ ರೀತಿನಲ್ಲಿ ಆಪ್ಷನ್ಸ್ ನಿಮ್ಗೆ ಪಿ.ಜಿ ಸೆಂಟರ್ ಇಂದ ಅಥವಾ ಬಸ್ ಸ್ಟ್ಯಾಂಡ್ ಇಂದ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದ ಟಿಕೆಟ್ ವ್ಯಾಲ್ಯೂ ಇಸ್ ನಾಟ್ ಡಿಪೆಂಡಿಂಗ್ ಆನ್ ಎನಿ ಅದರ್ ಟಿಕೆಟ್, ರೈಟ್? ಸೊ ದೆನ್ ದೆರ್ ಇಸ್ ನೋ ಲೀನಿಯರ್ ರಿಲೇಶನ್ಶಿಪ್ ಬಿಟ್ವೀನ್ ದ ಟಿಕೆಟ್ಸ್. ಸೊ ಅದಕ್ಕಾಗಿ ಅದನ್ನ ಆಪ್ಷನ್ ಅಂತ ಕರಿತೀವಿ. ಅಂದ್ರೆ ರೈಟ್ಸ್ ನ ಮಾತ್ರ ಕೊಡುತ್ತೆ ಬಟ್ ನಾಟ್ ಆಬ್ಲಿಗೇಷನ್ ಟು ಬೈ ಆರ್ ಸೆಲ್. ಸೊ ಲೀನಿಯರ್ ಡಿರೈವೇಟಿವ್ ಅಂತ ಹೇಳಿದ್ರೆ ದೋಸ್ ಡಿರೈವೇಟಿವ್ಸ್ ಹೂಸ್ ವ್ಯಾಲ್ಯೂ ಇಸ್ ಡಿಪೆಂಡ್ ಆನ್ ದ ಲೀನಿಯರ್ ಆರ್ ಲೀನಿಯಾರಿಟಿ ಆನ್ ದ ಅಂಡರ್ಲೈಯಿಂಗ್ ವ್ಯಾಲ್ಯೂ. ಎಕ್ಸಾಂಪಲ್ ಫಾರ್ವರ್ಡ್ ಕಾಂಟ್ರಾಕ್ಟ್, ಫ್ಯೂಚರ್ ಕಾಂಟ್ರಾಕ್ಟ್, ಸ್ವಾಪ್ ಕಾಂಟ್ರಾಕ್ಟ್ ಅಲ್ಲಿ ನಾವೇನೆಲ್ಲ ಡೀಲ್ ಮಾಡ್ತೀವೋ ಅದೆಲ್ಲ ಬಂದ್ಬಿಟ್ಟು ಲೀನಿಯರ್ ರಿಲೇಶನ್ಶಿಪ್ ಅಲ್ಲೇ ಇರುತ್ತೆ. ಇನ್ ಕೇಸ್ ಆಪ್ಷನ್ಸ್ ಅಲ್ಲಿ ಏನಾದ್ರು ಎಂಟರ್ ಆಗಿದೀವಿ ಅಂತ ಹೇಳಿದ್ರೆ ಯಾವುದೇ ರೀತಿನಲ್ಲಿ ಲೀನಿಯರ್ ರಿಲೇಶನ್ಶಿಪ್ ಇರೋದಿಲ್ಲ, ಅದನ್ನ ನಾವು ನಾನ್ ಲೀನಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ದಟ್ಸ್ ವೈ ದೋಸ್ ಡಿರೈವೇಟಿವ್ಸ್ ಹೂಸ್ ವ್ಯಾಲ್ಯೂ ಈಸ್ ನಾಟ್ ಡಿಪೆಂಡ್ ಆನ್ ದಿ ಲೀನಿಯರ್ಲಿ ಆನ್ ದಿ ಅಂಡರ್ಲೈಯಿಂಗ್ ಅಸೆಟ್ ಅಥವಾ ಅಂಡರ್ಲೈಯಿಂಗ್ ವ್ಯಾಲ್ಯೂ. ಹಾಗಾಗಿ ಅದನ್ನ ನಾವು ನಾನ್ ಲೀನಿಯರ್ ಅಥವಾ ನಾನ್ ಲೀನಿಯರ್ ರಿಲೇಶನ್ಶಿಪ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಸಿಮಿಲರ್ಲಿ ಸೆಕೆಂಡ್ ಬ್ರಾಡ್ ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಮತ್ತೆ ನಾನ್ ಫೈನಾನ್ಷಿಯಲ್ ಡಿರೈವೇಟಿವ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಒಂದು ಯಾವುದೇ ಒಂದು ಸೆಕ್ಯೂರಿಟೀಸ್ ಫೈನಾನ್ಸ್ ಜೊತೆಗೆ ಡೀಲ್ ಆಗ್ತಿದ್ರೆ ಅದನ್ನ ನಾವು ಫೈನಾನ್ಷಿಯಲ್ ಡಿರೈವೇಟಿವ್ ಅಂತ ಕರಿತೀವಿ. ಯಾವ ಒಂದು ಸೆಕ್ಯೂರಿಟೀಸ್ ಫೈನಾನ್ಸ್ ಜೊತೆಗೆ ಡೀಲ್ ಆಗ್ತಿಲ್ವೋ ಅಂದ್ರೆ ಬಾರ್ಟರ್ ಸಿಸ್ಟಮ್ ನೆನಪಲ್ಲಿ ಇಟ್ಕೊಳ್ಳಿ, ಗೂಡ್ಸ್ ಟು ಗೂಡ್ಸ್ ಎಕ್ಸ್ಚೇಂಜ್ ಯಾವುದೇ ರೀತಿಯಲ್ಲಿ ಫೈನಾನ್ಸ್ ಎಕ್ಸ್ಚೇಂಜ್ ಆಗ್ತಾ ಇಲ್ಲ, ಅದನ್ನ ನಾನ್ ಫೈನಾನ್ಷಿಯಲ್ ನೇಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತಹ ಒಂದು ಕಮಾಡಿಟೀಸ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರೆ ಅದನ್ನ ನಾವು ನಾನ್ ಫೈನಾನ್ಷಿಯಲ್ ಡಿರೈವೇಟಿವ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಕಾನ್ಸೆಪ್ಟ್ಸ್ ನೆಲ್ಲ ನಾವಿಲ್ಲಿ ರಿಮೆಂಬರ್ ಮಾಡ್ಕೋಬಹುದು. ದಟ್ ಈಸ್ ಮರ್ಕೆಂಟಾಲಿಸಮ್ ಥಿಯರಿ ಮತ್ತೆ ರೆಜಿಯೋಸೆಂಟ್ರಿಕ್, ಜಿಯೋಸೆಂಟ್ರಿಕ್ ಅಪ್ರೋಚ್. ಈ ಥಿಯರೀಸ್ ಅಲ್ಲಿ ಇಲ್ಲಿ ಮ್ಯಾಕ್ಸಿಮಮ್ ನಮ್ಮ ಒಂದು ಕಂಟ್ರೀಸ್ ನಲ್ಲಿ ಟೆಕ್ಸ್ಟೈಲ್ ಮತ್ತೆ ಲೇಬರ್ ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡೋದು, ಅಂದ್ರೆ ಎಕ್ಸ್ಪಾಟ್ರಿಯೇಟ್ಸ್ ಮತ್ತೆ ರಿಪಾಟ್ರಿಯೇಟ್ಸ್ ಅಂದ್ರೆ ಲೇಬರ್ಸ್ ಕಡಿಮೆ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಫಾರಿನ್ ಕಂಟ್ರಿಗೆ ಕಳ್ಸ್ಕೊಡೋದು, ಅವ್ರ ಕಡೆಯಿಂದ ನಮ್ಮ ಒಂದು ಕಂಟ್ರಿಗೆ ಅಕೌಂಟಿಂಗ್ ಪ್ರೊಫೆಷನಲ್ಸ್ ನ ಕರ್ಸ್ಕೊಳ್ಳೋದು. ಸೊ ಇಲ್ಲಿ ಕ್ಯಾಶ್ ಎಕ್ಸ್ಚೇಂಜ್ ಆಗೋದಕ್ಕಿಂತ ಟೆಕ್ನಾಲಜಿಕಲ್ ನೋ ಹೌ ಮತ್ತೆ ಪರ್ಸನ್ ಎಕ್ಸ್ಪರ್ಟ್ನೆಸ್ ಇಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಅಂದ್ರೆ ಯಾವುದೇ ರೀತಿಯಲ್ಲಿ ಫೈನಾನ್ಸ್ ಎಕ್ಸ್ಚೇಂಜ್ ಆಗ್ತಾ ಇರ್ಲಿಲ್ಲ ಅಥವಾ ಎಕ್ಸ್ಚೇಂಜ್ ಆಗೋದಿಲ್ಲ. ಸೊ ಅದನ್ನ ನಾವು ನಾನ್ ಫೈನಾನ್ಷಿಯಲ್, ಯಾಕಂದ್ರೆ ಫೈನಾನ್ಷಿಯಲ್ ನೇಚರ್ ಇಲ್ಲ ಅದನ್ನ. ಓಕೆ, ಅದಕ್ಕಾಗಿ ನಾವು ಅದನ್ನ ನಾನ್ ಫೈನಾನ್ಷಿಯಲ್ ಅಂತ ಕರಿತೀವಿ. ಸೊ ಫೈನಾನ್ಷಿಯಲ್ ಜೊತೆಗೆ ಏನಾದ್ರು ರಿಲೇಶನ್ಶಿಪ್ ಇತ್ತು ಅಂತ ಅದನ್ನ ಫೈನಾನ್ಷಿಯಲ್ ಡಿರೈವೇಟಿವ್ಸ್ ಅಂತ ನಾವು ಹೇಳ್ತೀವಿ. ಫೈನಾನ್ಷಿಯಲ್ ಡಿರೈವೇಟಿವ್ಸ್ ಆರ್ ದೋಸ್ ಡಿರೈವೇಟಿವ್ಸ್ ವಿಚ್ ಆರ್ ಫೈನಾನ್ಷಿಯಲ್ ಇನ್ ನೇಚರ್ ಅಂಡ್ ನಾನ್ ಫೈನಾನ್ಷಿಯಲ್ ಡಿರೈವೇಟಿವ್ಸ್ ಆರ್ ದೋಸ್ ಡಿರೈವೇಟಿವ್ಸ್ ವಿಚ್ ಆರ್ ನಾಟ್ ಫೈನಾನ್ಷಿಯಲ್ ಇನ್ ನೇಚರ್ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡ್ತೀವಿ. Okay, so and in similar way the last category, broad category, that is on the basis of the market where they trade. So ಎಲ್ಲಿ ಟ್ರೇಡ್ ಆಗುತ್ತೋ ಅದ್ರ ಬೇಸ್ ಮೇಲೆ
ಈ ಡಿರೈವೇಟಿವ್ ಮಾರ್ಕೆಟ್ ನ 2 ಟೈಪ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಒಂದು ಓವರ್ ದಿ ಕೌಂಟರ್ ಮತ್ತು ಎಕ್ಸ್ಚೇಂಜ್ ಟ್ರೇಡೆಡ್ ಡಿರೈವೇಟಿವ್ಸ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಸ್ ಅಥವಾ ಡಿಫ್ರೆಂಟ್ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ ಟ್ರೇಡ್ ಆಗೋದನ್ನ ಎಕ್ಸ್ಚೇಂಜ್ ಟ್ರೇಡೆಡ್ ಡಿರೈವೇಟಿವ್ಸ್ ಅಂತ ಕರಿತೀವಿ. ಜನರಲ್ ಆಗಿ ಟ್ರೇಡ್ ಆಗೋದನ್ನ ಡೈರೆಕ್ಟ್ ಆಗಿ ಬೈಯರ್ ಮತ್ತೆ ಸೆಲ್ಲರ್ ಬಿಟ್ವೀನ್ ಏನಾದ್ರು ಕಾಂಟ್ರಾಕ್ಟ್ ಆಗಿ ಅವ್ರ ನಡುವೆ ಏನಾದ್ರು ಟ್ರೇಡ್ ಆಗೋದನ್ನ ನಾವು ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಫಾರ್ವರ್ಡ್ ಕಾಂಟ್ರಾಕ್ಟ್. ಯಾಕೆ ಇದು ಫಾರ್ವರ್ಡ್ ಕಾಂಟ್ರಾಕ್ಟ್ ಓವರ್ ದಿ ಕೌಂಟರ್ ಅಂತ ಕರಿತೀವಿ? ಬಿಕಾಸ್ ಇಟ್ ಇಸ್ ನಾಟ್ ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್ ಅಂಡ್ ಆಲ್ಸೋ ಇಟ್ ಇಸ್ ನಾಟ್ ಟ್ರೇಡೆಡ್ ಇನ್ ಎನಿ ಸ್ಟಾಕ್ ಎಕ್ಸ್ಚೇಂಜಸ್. ಸೊ ಅದಕ್ಕಾಗಿ ಅದನ್ನ ನಾವು OTC ಅಂತ ಕರಿತೀವಿ. ಓಕೆ, ಸೊ ಇನ್ ಎ ಸಿಮಿಲರ್ ವೇ ನೆಕ್ಸ್ಟ್ we are going to discuss the derivatives as the risk management tools. ಅಂದ್ರೆ ಡಿರೈವೇಟಿವ್ಸ್ ಬಂದ್ಬಿಟ್ಟು ರಿಸ್ಕ್ ನ ಕಂಟ್ರೋಲ್ ಮಾಡೋ ಟೂಲ್ ಅಲ್ವಾ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಅದನ್ನ ಆ ಒಂದು ರಿಸ್ಕ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮಗೆ ಮೇಜರ್ ಆಗಿ 3 ಕಾನ್ಸೆಪ್ಟ್ಸ್ ಹೆಲ್ಪ್ ಆಗುತ್ತೆ. ಅಂದ್ರೆ ಮಾಡೆಲ್ಸ್ ಹೆಲ್ಪ್ ಆಗುತ್ತೆ ಅಥವಾ ಟೆಕ್ನಿಕ್ಸ್ ಟೂಲ್ಸ್ ಹೆಲ್ಪ್ ಆಗುತ್ತೆ. ಅದರಲ್ಲಿ ಯಾವ್ದು ಅಂತ ಹೇಳಿದ್ರೆ, ಒಂದು ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್, CAPM ಮಾಡೆಲ್ 2 ಮಾರ್ಕ್ಸ್ ಗೆ ಎಕ್ಸ್ಪೆನ್ಷನ್ ಕೇಳೋ ಚಾನ್ಸಸ್ ಇರುತ್ತೆ. ರಿಸ್ಕ್ ಅನಾಲಿಸಿಸ್ ಆಫ್ ಆಲ್ಟರ್ನೇಟಿವ್ಸ್ ಮತ್ತೆ ಪ್ರಾಬಬಿಲಿಸ್ಟಿಕ್ ರಿಸ್ಕ್ ಅಸೆಸ್ಮೆಂಟ್ ಟೂಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಅಂತ. ಸೊ ಯಾಕೆ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ಸ್ ನ ಯೂಸ್ ಮಾಡ್ಕೋಬೇಕು? Is there any necessary ಅಂತ ಹೇಳಿದ್ರೆ, yes, of course, definitely the capital asset pricing model helpful for the investment sector because this model shows the relationship between the systematic risk and the expected return for the particular stock. ಯಾವ ಸ್ಟಾಕ್ ಅಲ್ಲಿ ಎಷ್ಟು ಟೈಪ್ ಆಫ್ ಅಥವಾ ಎಷ್ಟು ಲೆವೆಲ್ ಆಫ್ ರಿಸ್ಕ್ ಇದೆ ಅದನ್ನ ನಾವು ಕಂಟ್ರೋಲ್ ಮಾಡಬಹುದಾ ಅಥವಾ ಟ್ರಾನ್ಸ್ಫರ್ ಮಾಡಬಹುದಾ, ಅಥವಾ ರಿಸ್ಕ್ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಎಷ್ಟು ಮ್ಯಾಕ್ಸಿಮಮ್ ರಿಟರ್ನ್ಸ್ ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಇವೆರಡರ ನಡುವೆ ಅಥವಾ ಇವುದ್ರ ನಡುವೆ ಡಿಫ್ರೆನ್ಸಸ್ ನ ಮತ್ತೆ ಇದ್ರ ನಡುವೆ ನಮ್ಗೆ ಡೀಟೇಲ್ಡ್ ಆಗಿ ಡಿಸ್ಕ್ರಿಪ್ಷನ್, ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ನ ಕೊಡುತ್ತೆ. ಅದನ್ನ ತಿಳ್ಕೋಬೇಕಂತ ಹೇಳಿದ್ರೆ ನಾವು ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ನ ಅಪ್ಲೈ ಮಾಡಿ ಆ ಫಾರ್ಮುಲಾನ ಅಪ್ಲೈ ಮಾಡಿದಾಗ ನಮಗೆ ನ್ಯೂಮರಿಕಲ್ ವೇ ನಲ್ಲಿ ಈ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಯಾವ ಸೆಕ್ಯೂರಿಟೀಸ್ ಎಷ್ಟು ಪ್ರೈಸಿಂಗ್ ಇದೆ, ವಾಟ್ ಈಸ್ ದ ಪ್ರೈಸ್ ಅಥವಾ ಲೆವೆಲ್ ಆಫ್ ರಿಸ್ಕ್ ಏನಿದೆ, ಮತ್ತೆ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ನ ನಾವು ಜನರೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಇಲ್ವಾ, ಅಥವಾ ಎಕ್ಸಾಕ್ಟ್ ಆಗಿ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತಂದ್ರೆ ಎಷ್ಟು ಮ್ಯಾಕ್ಸಿಮಮ್ ಕಾಸ್ಟ್ ಆಗುತ್ತೆ. ಇದನ್ನೆಲ್ಲ ನಾವು ಡೀಟೇಲ್ಡ್ ಆಗಿ ತಿಳ್ಕೋಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಂದ್ರೆ ನಮಗೆ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡಲು ಹೆಲ್ಪ್ ಆಗುತ್ತೆ. ಸೊ ಅದಕ್ಕಾಗಿ ಈ ಒಂದು ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ನ ಯೂಸ್ ಮಾಡ್ಕೋಬಹುದು ಅಥವಾ ಅಪ್ಲೈ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. ಓಕೆ, ಅಂಡ್ ಇಲ್ಲಿ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಅಲ್ಲಿ ಫಾರ್ಮುಲಾ ಹೇಳದ್ನಲ್ವಾ ಆಗ್ಲೇ. ಸೊ ಈ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಅಲ್ಲಿ ನಾವು RA ಏನಂತ ಹೇಳಿದ್ರೆ ರಿಟರ್ನ್ ಆನ್ ಅಸೆಟ್ ಅಂತ ಕರಿತೀವಿ. ಸೊ RP ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ಅದೇ ರೀತಿನಲ್ಲಿ RP ಅಂತ ಹೇಳಿದ್ರೆ ರಿಸ್ಕ್ ಪ್ರೀಮಿಯಂ ಅಂತ ಹೇಳ್ಬಿಟ್ಟು ನಾವು ಕರೀಬಹುದು. ಸೊ ಈ ಬೀಟಾ ಫ್ಯಾಕ್ಟರ್ ಅಂತ ಹೇಳಿದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟು ಟೈಮ್ಸ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಥವಾ ಎಷ್ಟು ಟೈಮ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಎಷ್ಟು ರಿಟರ್ನ್ಸ್ ನ ತಗೋಬಹುದು ಅಂತ ಹೇಳ್ಬಿಟ್ಟು ನಮಗೆ ಹೇಳ್ಕೊಡುತ್ತೆ. ಓಕೆ, ಸೊ ಇದು RM ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ರಿಟರ್ನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ರಿಸ್ಕ್ ಫ್ರೀ RF ಅಂತ ಹೇಳಿದ್ರೆ ರಿಸ್ಕ್ ಫ್ರೀ ರಿಟರ್ನ್, ಸೊ ರಿಸ್ಕ್ ಫ್ರೀ ರೇಟ್ ಆಫ್ ಇಂಟ್ರೆಸ್ಟ್ ಅಂತಾನು ಕರೀಬಹುದು. ಸೊ ಜನರಲ್ ಫಾರ್ಮುಲಾ ಇದು. ಇದನ್ನ ಅಪ್ಲೈ ಮಾಡ್ಕೊಂಡ್ರೆ ನಮಗೆ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಅಲ್ಲಿ ನಮಗೆ ಪ್ರೀವಿಯಸ್ ಕ್ವಶನ್ಸ್ ಗೆ ಆನ್ಸರ್ಸ್ ಸಿಗೋ ಚಾನ್ಸಸ್ ಇದೆ. ಓಕೆ, ಸೊ ಜನರಲ್ ಆಗಿ ನಾನೊಂದು ಕೆಲವೊಂದು ಅಸ್ಯೂಮ್ಡ್ ಫಿಗರ್ಸ್ ಹಾಕೊಂಡು ಒಂದು ಪರ್ಸೆಂಟೇಜಸ್ ಅಂದ್ರೆ RP ಮತ್ತೆ ಬೀಟಾ ಫ್ಯಾಕ್ಟರ್ ಇದನ್ನೆಲ್ಲ ಕೊಟ್ಟಿದ್ದೀನಿ. ಬೇಕಾದ್ರೆ ನೀವು ಎಕ್ಸಾಮ್ ಅಲ್ಲಿ ಬರೆಯುವಾಗ ಈ ಒಂದು ಫಾರ್ಮುಲಾ ಬರೆದು ಅಸ್ಯೂಮ್ಡ್ ಫಿಗರ್ಸ್ ಅಂತ ಹಾಕೊಂಡು ಈ ತರ ಅನಾಲಿಸಿಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳಬಹುದು. ಓಕೆ, ಅಂಡ್ ನೆಕ್ಸ್ಟ್ ಒನ್ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಬಗ್ಗೆ ಇನ್ನೊಂದು 2 ಪಾಯಿಂಟ್ಸ್ ಇದೆ. ಸೊ ಇಲ್ಲಿ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಅಲ್ಲಿ this will says and it shows the relationship between the expected rate of return and risk, systematic risk. ಇದ್ರ ಬಗ್ಗೆ ನಮಗೆ ಡಿಫರೆನ್ಸಸ್ ಮತ್ತೆ ಡೀಟೇಲ್ ಡಿಸ್ಕ್ರಿಪ್ಷನ್ ಕೊಡುತ್ತೆ. ಬಟ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಅಥವಾ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಅಸೆಟ್ ಯಾವ ರೀತಿನಲ್ಲಿ CAPM ಮಾಡೆಲ್ ಅಲ್ಲಿ ನಮಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ ರಿಸ್ಕ್ ಫ್ರೀ ರಿಟರ್ನ್ ಮತ್ತೆ ರಿಸ್ಕ್ ಪ್ರೀಮಿಯಂ ನ ಎರಡನ್ನೂ ಆಡ್ ಮಾಡಿದ್ರೆ ನಮಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಅಸೆಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ನಮ್ಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಲ್ಲಿ ಹೇಗೆ ನಾವು ಪ್ರಾಜೆಕ್ಟ್ ನ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು
ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಪಾಸಿಟಿವ್ ಬಂತಂತ ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡ್ತೀವಿ. ಸಿಮಿಲರ್ ವೇ ಎಕ್ಸ್ಪೆಕ್ಟ್ ರೇಟ್ ಆಫ್ ರಿಟರ್ನ್ ರೀಚ್ ಆದ್ರೆ ಆ ಒಂದು ಪೋರ್ಟ್ಫೋಲಿಯೋ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ರೀಚ್ ಆಗಿಲ್ಲ ಅಂತ ಹೇಳಿದ್ರೆ ಆ ಇನ್ವೆಸ್ಟ್ಮೆಂಟ್ ಸೆಕ್ಟರ್ ಬೇಡ ಅಂತಾನೆ ಈ ಒಂದು ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡಲು ಹೇಳುತ್ತೆ. ಓಕೆ, ಸೊ ಆಗ್ಲೇ ಹೇಳ್ದಂಗೆ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ನಾನು ಕೊಟ್ಟಿದ್ದೀನಿ, ಬೇಕಾದ್ರೆ ನೀವು ಅದನ್ನ ಅಸ್ಯೂಮ್ ಫಿಗರ್ಸ್ ಅಂತ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿ ಮಾಡಬಹುದು. ಎಷ್ಟು ಪರ್ಸೆಂಟೇಜ್ ಆಫ್ ರಿಸ್ಕ್ ರಿಟರ್ನ್ ಅಥವಾ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆ, ಸೊ ದ ಡಯಾಗ್ರಾಮ್ ಆಫ್ ದಿ ಎಕ್ಸ್ಪೆಕ್ಟೆಡ್ ದಟ್ ಇಸ್ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಮೆನ್ಷನ್ ಮಾಡಿದೀವಿ. ಸೊ ಎಕ್ಸ್ ಆಕ್ಸಿಸ್ ಬೀಟಾ ಫ್ಯಾಕ್ಟರ್ ಹೇಳಿದ್ರೆ ವೈ ಆಕ್ಸಿಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ನ ನಮಗೆ ಹೇಳ್ಕೊಡುತ್ತೆ. ಸೊ ಈ ಲೈನ್ ಸೆಕ್ಯೂರಿಟಿ ಮಾರ್ಕೆಟ್ ಲೈನ್ ಅಂತ ಹೇಳ್ಬಿಟ್ಟು ಹೇಳ್ಬಹುದು. ಹೇಗೆ ಅಂದ್ರೆ ಬೇಸ್ಡ್ ಆನ್ ದಿ ರಿಸ್ಕ್ ಫ್ರೀ ರೇಟ್ ಆಫ್ ಇಂಟ್ರೆಸ್ಟ್. ನೋಡಿ, ಇಲ್ಲಿ ರಿಸ್ಕ್ ಜಾಸ್ತಿ ಆಗ್ತಾ ಹೋದಷ್ಟು ಎಕ್ಸ್ಪೆಕ್ಟೆಡ್ ರಿಟರ್ನ್ ಸಹ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಹೇಗಂತ ಹೇಳಿದ್ರೆ ನಾವು ಬೀಟಾ ಫ್ಯಾಕ್ಟರ್ 1 ಟೈಮ್ ಮತ್ತೆ 2 ಟೈಮ್, ಫಾರ್ ಎಕ್ಸಾಂಪಲ್ ಸೆಕ್ಯೂರಿಟಿ ಎ ನಲ್ಲಿ 20 ರೂಪೀಸ್ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ಹೇಳಿದ್ರೆ 100% ರಿಟರ್ನ್ಸ್ ನ ಇನ್ ಕೇಸ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಅಗೇನ್ ವಿ ವಿಲ್ ಗೆಟ್ ದಿ 20 ರೂಪೀಸ್. ಟೋಟಲ್ ಎಷ್ಟು ಬರುತ್ತೆ? 40 ರೂಪೀಸ್ ಬರುತ್ತೆ. ಇನ್ ಕೇಸ್ ನಮ್ಮ ಎಕ್ಸ್ಪೆಕ್ಟೇಷನ್ ಏನಾದ್ರು ಕರೆಕ್ಟ್ ಆಯ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅದೇ ಸೆಕ್ಯೂರಿಟಿ ನಲ್ಲಿ 20 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ ಕೇಸ್ ಕಂಪ್ಲೀಟ್ ಆಗಿ ಈ 20 ರೂಪೀಸ್ ಲಾಸ್ ಆಯ್ತು ಅಂತ ಅನ್ಕೊಳ್ಳಿ, ಎಷ್ಟು? 0 ರಿಟರ್ನ್ಸ್. ಈಗ ಈ ಲಾಸ್ ಆಗಿರೋ ರಿಟರ್ನ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ. ಇದನ್ನ ಮತ್ತೆ ನಾವು ರಿಕವರಿ ಮಾಡ್ಕೋಬೇಕಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋವಾಗ 40 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಂದ್ರೆ 20 ಇಂಟು ಮಲ್ಟಿಪಲ್ ಆಫ್ 2. ಯಾಕಂತ ಹೇಳಿದ್ರೆ ಪ್ರೀವಿಯಸ್ ಲಾಸ್ ನ ನಾವು ರಿಕವರಿ ಮಾಡ್ಕೋಬೇಕಂತ ಹೇಳಿದ್ರೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು 40 ರೂಪೀಸ್ ನ ಇನ್ವೆಸ್ಟ್ಮೆಂಟ್ ಮಾಡಬೇಕು. 40 ರೂಪೀಸ್ ನೆಕ್ಸ್ಟ್ ಲಾಸ್ ಆಯ್ತು ಅಂತ ಹೇಳಿದ್ರೆ 80 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಂದ್ರೆ ಆ ಬೀಟಾ ಫ್ಯಾಕ್ಟರ್ ನಮಗೆ ಹೇಳ್ಕೊಡುತ್ತೆ 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಂದ್ರೆ ಮಲ್ಟಿಪಲ್ ಆಫ್ 1 ನ, ಮಲ್ಟಿಪಲ್ ಆಫ್ 2 ನ, ಮಲ್ಟಿಪಲ್ ಆಫ್ 3 ನ. ಯಾಕೆ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಲಾಸಸ್ ನ ನಾವು ರಿಕವರಿ ಮಾಡ್ಕೊಳ್ಳೋದಕ್ಕೆ ಈ ಬೀಟಾ ಫ್ಯಾಕ್ಟರ್ ನಮಗೆ ಹೇಳ್ಕೊಡುತ್ತೆ ಎಷ್ಟು ಟೈಮ್ಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಸ್ಕ್ ಸ್ವಲ್ಪ ಕಡಿಮೆ ಇರುತ್ತೆ, ಅದಕ್ಕೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಸ್ವಲ್ಪ ಕಡಿಮೆ ಇದೆ. 2 ಟೈಮ್ಸ್ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ, ಅದಕ್ಕೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ತರ 3 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, 4 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ನಮಗೆ ಹೇಳ್ಕೊಡುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. Okay, and the next concept is risk analysis of alternatives. So ಇಲ್ಲಿ risk analysis of alternatives ನ ಡಿಸ್ಕಷನ್ ಮಾಡೋದಾದ್ರೆ ರಿಸ್ಕ್ ಅನಾಲಿಸಿಸ್ ಆಫ್ ಆಲ್ಟರ್ನೇಟಿವ್ಸ್. ಇಲ್ಲಿ ಆಲ್ಟರ್ನೇಟಿವ್ಸ್ ನ ಅನಾಲಿಸಿಸ್ ಮಾಡೋದು. ಒಂದು 4-5 ಇನ್ವೆಸ್ಟ್ಮೆಂಟ್ ಸೆಕ್ಟರ್ಸ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಯಾವ್ದು ಬೆಸ್ಟ್ ಒನ್ ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾನೇ ಕಲ್ತಿದ್ದೀರಾ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಪೇ ಬ್ಯಾಕ್ ಪೀರಿಯಡ್, ಕ್ಯಾಪಿಟಲ್ ರೇಷನಿಂಗ್, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್, ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಅದೇ ರೀತಿನಲ್ಲೂ ಅಷ್ಟೇ ನಾವು ಪೋರ್ಟ್ಫೋಲಿಯೋನ ಸೆಲೆಕ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಅನಾಲಿಸಿಸ್ ಆಫ್ ಆಲ್ಟರ್ನೇಟಿವ್ ಅನ್ನೋ ಟೆಕ್ನಿಕ್ ಡಿರೈವೇಟಿವ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಟ್ ಗಿವ್ಸ್ ದ ಡೀಟೇಲ್ description about the proposal, choices, alternative, ಯಾವ ಟೈಪ್ ಆಫ್ ಆಲ್ಟರ್ನೇಟಿವ್ ಅಥವಾ ಯಾವ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಸೆಕ್ಯೂರಿಟಿ ಎಷ್ಟು ರಿಟರ್ನ್ಸ್ ನ ಕೊಡುತ್ತೆ, ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ರಿಸ್ಕ್ ಇದೆ, ರಿಸ್ಕ್ ಲೆವೆಲ್ ನ ನಾವು ನೋಡ್ಕೊಂಡು ಅಥವಾ ಕಾಸ್ಟ್, ಟೈಮು, ಶೆಡ್ಯೂಲು ಇದನ್ನೆಲ್ಲ ನೋಡ್ಕೊಂಡ್ರೆ ಈಸಿಯಾಗಿ ನಾವು ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಸೆಕ್ಟರ್ ನ ನಮ್ಮ ಕೆಪಾಸಿಟಿ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ಕೋಬಹುದು. ಕಾಸ್ಟ್ ಜಾಸ್ತಿ ಇದ್ರೇನು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸೆಲೆಕ್ಟ್ ದಟ್ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್. ಓಕೆ, ಕೆಲವೊಬ್ಬರಿಗೆ ಕಾಸ್ಟ್ ಕಡಿಮೆ ಇರಬೇಕು, ಮ್ಯಾಕ್ಸಿಮಮ್ ರಿಟರ್ನ್ಸ್ ತಗೋಬೇಕಂತ ಅನಾಲಿಸಿಸ್ ಮಾಡ್ಲೇಬೇಕು. ಸೊ ಅನಾಲಿಸಿಸ್ ನ ನಾವು ಡಯಾಗ್ರಾಮೆಟಿಕ್ ಆಗಿ ಏನಾದ್ರು ಮಾಡಿದ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗಬಹುದು ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲಿಮೆಂಟ್ಸ್ ನ ಇಲ್ಲಿ ಮೆನ್ಷನ್ ಮಾಡಿದೀನಿ. ಅಂದ್ರೆ ಕಾಸ್ಟ್ ಒಂದ್ ಕಡೆ, ಮತ್ತೆ ಎಫೆಕ್ಟಿವ್ನೆಸ್, ಮತ್ತೆ ರಿಸೋರ್ಸಸ್ ಯುಟಿಲೈಸೇಷನ್, ಮತ್ತೆ ಲೆವೆಲ್ ಆಫ್ ರಿಸ್ಕ್. ಫಾರ್ ಎಕ್ಸಾಂಪಲ್ ಒಂದು 7 ಆಲ್ಟರ್ನೇಟಿವ್ ಇದೆ ಅಂತ ಹೇಳಿದ್ರೆ ಈ 7 ಆಲ್ಟರ್ನೇಟಿವ್ಸ್ ನಲ್ಲೂ ಕಾಸ್ಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಎಲಿಮಿನೇಟ್ ಮಾಡಬಹುದು. ಇಲ್ಲಿ 3rd ಆಲ್ಟರ್ನೇಟಿವ್ ಯಾಕೆ ಎಲಿಮಿನೇಟ್ ಮಾಡಿದ್ರೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಲ್ಟರ್ನೇಟಿವ್ಸ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರು. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಪೆಸಿಫಿಕ್ ಅಷ್ಟು ಓಕೆ ಹೈ ರಿಸ್ಕ್, ಈ ಎಲಿಮೆಂಟ್ ನೋಡಿ ಹೈ ರಿಸ್ಕ್ ಅಂತ ಹೇಳಿದ್ರೆ 4th ಆಲ್ಟರ್ನೇಟಿವ್ ನಲ್ಲಿ ಜಾಸ್ತಿ ರಿಸ್ಕ್ ಇದೆ
ಅದನ್ನ ಫೇಸ್ ಮಾಡಕ್ ಆಗಿಲ್ಲ ಅಂತ ಅಥವಾ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ಫೋರ್ತ್ ಆಲ್ಟರ್ನೇಟಿವ್ ನ ಎಲಿಮಿನೇಟ್ ಮಾಡಿದ್ರೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ನ ಅನಾಲಿಸಿಸ್ ಬೇಸ್ ಮೇಲೆ ನಾವೇನಾದ್ರೂ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಯೂಸ್ ಅನಾಲಿಸಿಸ್ ಆಫ್ ಆಲ್ಟರ್ನೇಟಿವ್ ಟೆಕ್ನಿಕ್ ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಇದಕ್ಕಾಗಿ ನಮ್ಗೆ ಮಾರ್ಕೋವಿಚ್ ಪೋರ್ಟ್ಫೋಲಿಯೋ ಮಾಡಲು ಸಹ ಹೆಲ್ಪ್ ಆಗ್ತಾ ಬರುತ್ತೆ. ಅಂಡ್ ಲಾಸ್ಟ್ ಒನ್ ಇಸ್ ದ ಪ್ರಾಬಬಿಲಿಸ್ಟಿಕ್ ರಿಸ್ಕ್ ಅಸೆಸ್ಮೆಂಟ್ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ವಾಟ್ ಈಸ್ ದಿಸ್ ಪ್ರಾಬಬಿಲಿಸ್ಟಿಕ್ ರಿಸ್ಕ್ ಅಸೆಸ್ಮೆಂಟ್ ಟೆಕ್ನಿಕ್ ಅಂತ ಹೇಳಿದ್ರೆ ಇದನ್ನ ಮ್ಯಾಕ್ಸಿಮಮ್ ನಾವು ಕಾಂಪ್ಲೆಕ್ಸ್ ಇಂಜಿನಿಯರ್ಡ್ ಟೆಕ್ನಾಲಜಿಕಲ್ ಎಂಟಿಟೀಸ್ ನಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಏವಿಯೇಷನ್ ಇಂಡಸ್ಟ್ರೀಸ್, ಏರ್ಲೈನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಇದನ್ನೆಲ್ಲ ನಾನು ಡಿಸ್ಕಷನ್ ಮಾಡಿದ್ದೀನಿ. ಯಾವ ತರ ಏರ್ಲೈನ್ಸ್ ಇಂಡಸ್ಟ್ರೀಸ್ ನಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ನ ಮಾಡ್ತಾರೆ, ಅಥವಾ ಎಕ್ಸ್ಪರ್ಟ್ಸ್ ಲೆವೆಲ್ಸ್ ಯಾವ ತರ ಮ್ಯಾನೇಜ್ ಮಾಡ್ಬೇಕು, ಅಥವಾ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ತರ ಸೀರೀಸ್ ಆಫ್ ವರ್ಕ್ ಫ್ಲೋ ನಡಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಡಿಸ್ಕಷನ್ ಮಾಡಿದ್ದೀವಿ. ಅದೇ ರೀತಿನಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಅಲ್ಲಿ ಅಪ್ಲಿಕಬಲ್ ಆಗ್ತಾ ಬರುತ್ತೆ. ಸೊ ಈ ಒಂದು ಪ್ರಾಬಬಿಲಿಸ್ಟಿಕ್ ರಿಸ್ಕ್ ಅಸೆಸ್ಮೆಂಟ್ ಮಾಡೆಲ್ ನ ಯೂಸ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ನಮ್ಗೆ ಕ್ಲಿಯರ್ ಕಟ್ ಆಗಿ ಯಾವ ಒಂದು ಕಾನ್ಸಿಕ್ವೆನ್ಸಸ್ ಒಂದು ಬಿಸಿನೆಸ್ ಎಂಟಿಟಿ ನಲ್ಲಿ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೋಬಹುದು. ಅದೇ ರೀತಿನಲ್ಲಿ ಪಾಸಿಬಿಲಿಟಿ ಆಫ್ ದಿ ಅಕರೆನ್ಸ್, ಒಂದೇ ಒಂದು ಆಕ್ಟಿವಿಟಿ ಒಂದೇ ಟೈಪ್ ಆಫ್ ರಿಸ್ಕ್ ಮತ್ತೆ ಯಾಕೆ ಆಗ್ತಿದೆ, ಆ ಕಾನ್ಸಿಕ್ವೆನ್ಸಸ್ ಏನು ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಸಹ ಈ ಪ್ರಾಬಬಿಲಿಸ್ಟಿಕ್ ರಿಸ್ಕ್ ಅಸೆಸ್ಮೆಂಟ್ ಟೆಕ್ನಿಕ್ ಹೆಲ್ಪ್ ಆಗುತ್ತೆ. ಸೊ ದಟ್ ಈಸ್ ದ ಕೇಸ್. ದ ಪ್ರಾಬಬಿಲಿಟಿ ರಿಸ್ಕ್ ಅಸೆಸ್ಮೆಂಟ್ ರಿಸ್ಕ್ characterized by the two quantities. First one is the magnitude of the possible adverse consequences. Example, number of people hurt or killed. ಇದನ್ನ ನಾವು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಡಿಸ್ಕಷನ್ ಮಾಡಿದೀವಿ. ಯಾವ ಟೆಕ್ನಿಕ್ ಇದನ್ನ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿನಲ್ಲಿ ಪಾಸಿಬಿಲಿಟಿ ಆಫ್ ದಿ ಅಕರೆನ್ಸ್ ಆಫ್ ದಿ ಈಚ್ consequences, ಲಾಸ್ ಪ್ರಾಬಬಿಲಿಟಿ ಅಥವಾ ಫ್ರೀಕ್ವೆನ್ಸಿ ಆಫ್ ಲಾಸ್ ಡಿಸ್ಟ್ರಿಬ್ಯೂಷನ್ ಅಥವಾ ಫ್ರೀಕ್ವೆನ್ಸಿ ಆಫ್ ಲಾಸ್ ನ ಐಡೆಂಟಿಫಿಕೇಶನ್ ಮಾಡ್ಬೇಕಂತ ಹೇಳಿದ್ರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಸ್ಕೀವ್ನೆಸ್, ರ್ಯಾಂಡಮ್ ವೇರಿಯಬಲ್, ವೇರಿಯನ್ಸ್, ಕೋವೇರಿಯನ್ಸ್ ಈ ಟೆಕ್ನಿಕ್ಸ್ ನೆಲ್ಲ ನಾವು ಅಡಾಪ್ಟ್ ಮಾಡ್ಕೊಬಹುದು ಅಥವಾ ಅಡಾಪ್ಟ್ ಮಾಡ್ಕೊಂಡು ಪ್ರಾಬಬಿಲಿಟಿ ಆಫ್ ಲಾಸ್ ಮತ್ತೆ ಫ್ರೀಕ್ವೆನ್ಸಿ ಆಫ್ ಲಾಸ್ ನ ಐಡೆಂಟಿಫಿಕೇಶನ್ ಮಾಡಬಹುದು. ಅದರಿಂದ ಆಗೋ ಎಫೆಕ್ಟ್ ಏನು, ಕಾನ್ಸಿಕ್ವೆನ್ಸಸ್ ಏನು, ಇದನ್ನೆಲ್ಲ ಐಡೆಂಟಿಫಿಕೇಶನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಪ್ರಾಬಬಿಲಿಸ್ಟಿಕ್ ರಿಸ್ಕ್ ಅಸೆಸ್ಮೆಂಟ್ ಟೆಕ್ನಾಲಜೀಸ್ ಅಥವಾ ಸ್ಟಾಟಿಸ್ಟಿಕ್ಸ್ ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಥಿಯರಿಟಿಕಲ್ ಇನ್ಫಾರ್ಮೇಶನ್ ಗಿಂತ ನ್ಯೂಮರಿಕಲ್ ವ್ಯಾಲ್ಯೂ ನಲ್ಲಿ ಏನಾದ್ರೂ ಪರ್ಸೆಂಟೇಜ್ ಆಫ್ ಲೆವೆಲ್ ಅಥವಾ ರಿಸ್ಕ್ ನ ಮೆನ್ಷನ್ ಮಾಡಿದ್ರೆ ಈಸಿಯಾಗಿ ಡಿಸಿಷನ್ಸ್ ನ ತಗೋಬಹುದು. ಅದರಿಂದ ನಾವು ಪ್ರಾಬಬಿಲಿಸ್ಟಿಕ್ ರಿಸ್ಕ್ ಅಸೆಸ್ಮೆಂಟ್ ಟೂಲ್ಸ್ ನ ನಾವು ಯೂಸ್ ಮಾಡ್ಕೊಂಡ್ರೆ ಡಿಸಿಷನ್ಸ್ ಅಥವಾ ರಿಸ್ಕ್ ನ ಕಡಿಮೆ ಮಾಡೋ ಚಾನ್ಸಸ್ ಇರಬಹುದು ಅಂತ ಹೇಳ್ಬಿಟ್ಟು ಈ ಒಂದು ಡಿರೈವೇಟಿವ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ನಮಗೆ ಹೇಳಿ ಕೊಡುತ್ತೆ. ಓಕೆ, ಸೊ ಅದೇ ರೀತಿನಲ್ಲಿ ಈ ಪ್ರಾಬಬಿಲಿಟಿಕ್ ರಿಸ್ಕ್ ಅಸೆಸ್ಮೆಂಟ್ ಟೆಕ್ನಿಕ್ ನ ನಾವು ಏನಾದ್ರೂ ಅಡಾಪ್ಟ್ ಮಾಡ್ಕೊಂಡಿದ್ದೆ ಆದ್ರೆ ಈ ಡಿರೈವೇಟಿವ್ ಕಾಂಟ್ರಾಕ್ಟ್ ಅಲ್ಲಿ ಈ ಒಂದು 3 ಕ್ವಶನ್ಸ್ ಗೆ ಆನ್ಸರ್ ನಾವು ಮಾಡಬಹುದು ಅಂತ. ವಾಟ್ ಕ್ಯಾನ್ ಗೋ ರಾಂಗ್? ಸೊ ಇನ್ ಕೇಸ್ ಏನಾದ್ರು ಕಾಂಪ್ಲೆಕ್ಸ್ ಇಂಜಿನಿಯರಿಂಗ್ ಎಂಟಿಟೀಸ್ ನಲ್ಲಿ ಏನಾದ್ರು ವರ್ಕ್ ಆಗ್ತಾ ಇದ್ರೆ ಆಕ್ಚುಯಲ್ ಆಗಿ ಯಾವ್ದ್ರಿಂದ ರಾಂಗ್ ಆಗ್ತಿದೆ. ಸೊ ವಾಟ್ ಈಸ್ ದ ನೇಚರ್ ಆಫ್ ರಾಂಗ್ ಆಗೋದಕ್ಕೆ ರೀಸನ್ ಏನು, ಮತ್ತೆ ಅದು ಯಾವ್ದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಥವಾ ಯಾವ ತರ ಎಫೆಕ್ಟ್ ಆಗುತ್ತೆ, ವಾಟ್ ಈಸ್ ದ ಕಾನ್ಸಿಕ್ವೆನ್ಸಸ್ ವಿತ್ ದ ರಾಂಗ್ ಇನ್ ದ ಪರ್ಟಿಕ್ಯುಲರ್ ಇಂಡಸ್ಟ್ರಿ. ಇದನ್ನೆಲ್ಲ ನಾವು ಅಥವಾ ಇದಕ್ಕೆಲ್ಲ ಸಾಲ್ವ್ ಮಾಡ್ಬೇಕು ಅಥವಾ ಈ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕಂತ ಹೇಳಿದ್ರೆ ನಾವು ಈ ಒಂದು ಪ್ರಾಬಬಿಲಿಸ್ಟಿಕ್ ರಿಸ್ಕ್ ಅಸೆಸ್ಮೆಂಟ್ ಟೂಲ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಥವಾ ಎಕ್ಸ್ಪರ್ಟ್ಸ್ ನ ಕರೆಸಿ ಈ ಒಂದು ಟೆಕ್ನಿಕ್ ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಸೊ ಹಾಗಾಗಿ ನಾವು ರಿಸ್ಕ್ ನ ಕಡಿಮೆ ಮಾಡೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಬಹುದು. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಒನ್ ECGC, Export Credit Guarantee Corporation. See, the major objective of this Export Credit Guarantee Corporation ಅಂತ ಹೇಳಿದ್ರೆ ಎಕ್ಸ್ಪೋರ್ಟರ್ಸ್ ನಮ್ಮ ಒಂದು ಡೊಮೆಸ್ಟಿಕ್ ಕಂಟ್ರಿ ನಲ್ಲಿ ಯಾರು ಎಕ್ಸ್ಪೋರ್ಟ್ ಮಾಡ್ತಾರೋ ಅವ್ರಿಗೇನಾದ್ರೂ ಸಬ್ಸಿಡೀಸ್, ಗ್ರಾಂಟ್ಸ್, ಲೋನ್ಸ್ ಕೊಡ್ಬೇಕಂತ ಹೇಳಿದ್ರೆ ನಮ್ಮ ಗವರ್ನಮೆಂಟ್ ಬಂದ್ಬಿಟ್ಟು ಇದನ್ನ ನೋಡ್ಕೊಳ್ಳುತ್ತೆ ಅಥವಾ ಅವ್ರಿಗೆ ಸಪೋರ್ಟ್ ಮಾಡುತ್ತೆ. ಸೊ ದೇರ್ ಫೋರ್ ದ ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1957 ಬೈ ದ ಗವರ್ನಮೆಂಟ್. ಇಟ್ ಈಸ್ ಕಂಪ್ಲೀಟ್ಲಿ ಓನ್ಡ್ ಬೈ ದಿ ಗವರ್ನಮೆಂಟ್ ಆಫ್ ಇಂಡಿಯಾ. ಕಂಪ್ಲೀಟ್ ಆಗಿ ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಅಲ್ಲಿ ಇದು ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಬರುತ್ತೆ. Okay, so the major objective of this Export Credit Guarantee Corporation Limited ಏನು ಅಂತ ಹೇಳಿದ್ರೆ generally it supports the Indian export industry by providing the cost effectiveness ಇನ್ಶೂರೆನ್ಸ್ ಮಾಡೋದಾಗ್ಲಿ ಮತ್ತೆ ಅವ್ರಿಗೆ ಇನ್ಶೂರೆನ್ಸ್ ಮಾಡ್ಕೊಂಡು ಅಥವಾ ಲೈಸೆನ್ಸ್ ನ ಮಾಡ್ಕೊಳ್ಳೋದಾಗ್ಲಿ. ಎಕ್ಸ್ಪೋರ್ಟ್ ಮಾಡೋದಕ್ಕೆ ಲೈಸೆನ್ಸ್ ಬೇಕಾಗತ್ತೆ. ಸೊ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಲೈಸೆನ್ಸಿಂಗ್ ನ ಮಾಡ್ಕೊಳ್ಳೋದಕ್ಕಾಗತ್ತೆ. ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕಂತ ಹೇಳಿದ್ರೆ ಕೆಲವೊಂದು ರಾ ಮೆಟೀರಿಯಲ್ಸ್ ಡೊಮೆಸ್ಟಿಕ್ ಕಂಟ್ರೀಸ್ ನಲ್ಲಿ ಸಿಗೋದಿಲ್ಲ.
ಸೊ ಅದಕ್ಕಾಗಿ ಇಂಪೋರ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಇಂಪೋರ್ಟ್ ಲೈಸೆನ್ಸ್ ಈ ಒಂದು ECGC ಮಾಡ್ಕೊಡುತ್ತೆ. ಈ ತರ ಸಪೋರ್ಟಿವ್ನೆಸ್ ಅಥವಾ ಈ ತರ ಸಪೋರ್ಟ್ಸ್ ನೆಲ್ಲ ಈ ಒಂದು ECGC ಇಂಡಿಯನ್ ಎಕ್ಸ್ಪೋರ್ಟರ್ಸ್ಗೆ ಮಾಡ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ದಟ್ ಈಸ್ ದ ಮೇಜರ್ ಆಬ್ಜೆಕ್ಟಿವ್. ದ ಮೇಜರ್ ಆಬ್ಜೆಕ್ಟಿವ್ ಇಸ್ ಟು ಎಕ್ಸ್ಪೋರ್ಟ್ ದಿ ಇಂಡಿಯನ್ ಆರ್ ಪ್ರಮೋಟ್ ದಿ ಎಕ್ಸ್ಪೋರ್ಟ್ ಆಫ್ ದಿ ಇಂಡಿಯನ್ ಕಂಟ್ರಿ. ಎಕ್ಸ್ಪೋರ್ಟ್ ಜಾಸ್ತಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.